ಅಂದ್ರೆ ಈಗ ತಕ್ಷಣಕ್ಕಾಗಿರಲ್ಲ. ನಾವು ಪೇರೆಂಟಿಂಗ್ ಅನ್ನೋದು ನಮ್ಮನ್ನ ಎಷ್ಟೋ ದಿನಗಳಿಂದ ಬಂದಿರುವಂತದ್ದು ಇದು. ನಾವು ಪೇರೆಂಟಿಂಗ್ ಅಂದ್ರೆ ಏನೋ ಮಕ್ಕಳಾದ ತಕ್ಷಣ ಪೇರೆಂಟ್ಸ್ ಆಗ್ತೀವಿ ಅನ್ನಲ್ಲ. ನಮ್ಮನ್ನ ಆಯ್ಕೆ ಮಾಡ್ಕೊಂಡು ಬರೋದಕ್ಕೂ ಅವರು ಒಂದು ಕಾರಣ ಇರುತ್ತೆ. ಆ ಕಾರಣವನ್ನ ತಿಳ್ಕೋಬೇಕು. ಅವ್ರ ಜೊತೆಗೆ ಪ್ರೀತಿಯಿಂದ ನಡ್ಕೋಬೇಕು. ನಾವ್ ಕೇಳ್ಬೋದು ಪ್ರೀತಿ ಎಲ್ಲ ಅವ್ರಿಷ್ಟಕ್ಕೆ ಬಿಟ್ಬಿಟ್ರೆ ಅವ್ರು ಹಾಳಾಗ್ಬಿಡ್ತಾರಲ್ಲ ಅಂತ ಒಂದು ಕ್ವಶನ್ ಬರುತ್ತೆ ನೋಡಿ. ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಅಲ್ಲಿ ಪ್ರೀತಿ ಇದ್ಯಾ, ಮೋಹ ಇದ್ಯಾ, ಅಧಿಕಾರ ಇದ್ಯಾ ಅನ್ನೋದನ್ನ ನಾವು ಗುರುತಿಸ್ಬೇಕು. ಪ್ರತಿಯೊಂದು ಮಕ್ಕಳಲ್ಲೂ ಒಂದು ವಿಭಿನ್ನವಾದ ಕ್ಯಾರೆಕ್ಟರ್ ಇರುತ್ತೆ. ಒಂದು ಸ್ಪೋರ್ಟ್ಸ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಮ್ಯೂಸಿಕ್ ಅಲ್ಲಿ, ಡ್ಯಾನ್ಸ್ ಅಲ್ಲಿ ಅವ್ರಿಗೇನಿರುತ್ತೆ ಅದನ್ನ ನಾವು ಪ್ರೋತ್ಸಾಹಿಸ್ಬೇಕು. ಪಾಠದ ಜೊತೆಗೆ ಆಟ, ಈ ಒಂದು ಕಲೆ, ಜ್ಞಾನ ಎಲ್ಲವೂ ಇದ್ದಾಗ 5 ಫಿಂಗರ್ ಕಾನ್ಸೆಪ್ಟ್ ಅಲ್ಲಿ ಪತ್ರಿಜಿ ಗುರುಗಳು ಬರ್ದಿರೋದ್ರಲ್ಲೇ ಹಾಗೆ ಪ್ರತಿಯೊಂದು ಬೆರಳಿಗೂ ಅಂದ್ರೆ ಮಧ್ಯ ಬೆರಳಿಗ್ ಮಾತ್ರನೇ ಓದೋದ್ ಕೊಟ್ಟಿರೋದು. ಈ ಹೆಬ್ಬೆರಳನ್ನ ಧ್ಯಾನಕ್ಕಾಗಿ, ಮ್ಯೂಸಿಕ್ ಆಗಿ, ಮತ್ತೆ ಆಟ ಪ್ರತಿಯೊಂದೂನು ಆ ಒಂದು ಅಂಶವನ್ನ ಅವರು ಎಲ್ಲಾನು ಕಂಪ್ಲೀಟ್ ಆಗಿರ್ಬೇಕು. ಬರೀ ಓದು 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 ಅನ್ನೋದು, ಇಲ್ಲಾಂದ್ರೆ ಬರೀ ಆಟ ಆಟ ಅನ್ನೋದು ಆ ರೀತಿ ಅಲ್ಲ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಸಮಯ ಇದೆ. ಅದನ್ನ ಅಳವಡಿಸ್ಕೋಬೇಕು. ಹಾಗೆ ನಾವು ಪ್ರೀತಿಯನ್ನ ಎಕ್ಸ್‌ಪ್ರೆಸ್ ಮಾಡ್ಬೇಕು ಮಕ್ಳಿಗೆ. ಆ ಒಂದು ಸ್ಪರ್ಶ ಹಂಬಲಿಸ್ತಾ ಇರುತ್ತೆ. ಹೊಟ್ಟೆಲಿದ್ದಾಗ ನಾವ್ ಹೇಗ್ ಕನೆಕ್ಟ್ ಆಗ್ತೀವೋ ಹೊರಗಡೆ ಬಂದಾಗ್ಲೂ ಅದೇ ರೀತಿ ಆ ಪ್ರೀತಿನ ಎಕ್ಸ್‌ಪ್ರೆಸ್ ಮಾಡ್ಬೇಕು. ಪ್ರತಿದಿನ ಅವ್ರಲ್ಲಾದಂತಹ ಹ್ಮ್ ಒಳ್ಳೇದೇನಿದೆ ಅದಕ್ಕೆಲ್ಲ ಅಪ್ರಿಶಿಯೇಟ್ ಮಾಡ್ಬೇಕು. ಅವ್ರನ್ನ ಅಬ್ಸರ್ವ್ ಮಾಡ್ಬೇಕು. ನಾವು ಅವ್ರತ್ರ ಏನ್ ಕಲಿಯೋದಿದೆ ಅದನ್ನ ಕಲಿಬೇಕು. ಆಮ್ ಮತ್ತೆ ನೆಕ್ಸ್ಟ್ ಇನ್ನೊಂದೇನಂದ್ರೆ ಇನ್ನೇನು ಅವ್ರಲ್ಲಿ ಆ ಒಂದು ಒಳ್ಳೆ ವ್ಯಾಲ್ಯೂಸ್ ಇರುತ್ತೆ. ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಇನ್ನೂ ಹೆಚ್ಚು ಮಾಡಕ್ ನೋಡ್ಬೇಕು ನಾವು ಗೈಡ್ ಮಾಡಿ. ಎಕ್ಸಾಂಪಲ್ ಏನಂದ್ರೆ ಒಂದು ಚೆನ್ನಾಗಿ ಎಲ್ಲರತ್ರ ಬೆರೆಯುವಂತ ಗುಣ ಇರುತ್ತೆ ಅನ್ಕೊಳ್ಳಿ. ಅವ್ರಿಗೆ ಇನ್ನೂ ಅದನ್ನ ಪ್ರೋತ್ಸಾಹಿಸ್ಬೇಕು. ನೀನ್ ನೋಡಿ ಎಲ್ಲರ ಜೊತೆಗೆ ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀಯಾ. ಒಂದು ಸಹಜವಾಗಿ ಅನ್‌ಕಂಡೀಷನಲ್ ಲವ್ ನಿಂಗೆ ಇನ್‌ಬಿಲ್ಟ್ ಇಂದಾನೆ ಬಂದಿದೆ. ಇನ್ನೂ ಅದನ್ನ ಚೆನ್ನಾಗಿ ಅಳವಡಿಸ್ಕೋ. ಆ ರೀತಿ ಅವ್ರಿಗೆ ಇರೋ ಗುಣನ ಇನ್ನೂ ಸ್ವಲ್ಪ ನಾವು ಪ್ರೋತ್ಸಾಹಿಸ್ಬೇಕು, ಹೆಚ್ಚು ಮಾಡ್ಬೇಕು. ಆ ಒಂದು ಆ ವ್ಯಾಲ್ಯೂಸ್ ಏನಿದೆ, ಆ ಪೊಟೆನ್ಶಿಯಲ್ ಏನಿದೆ ಅದನ್ನ ಹೇಗೆ ಪಕ್ಷಿಗಳೆಲ್ಲ ಕೆಲವೊಂದ್ ದಿನ ಮಾತ್ರ ಆಹಾರ ಬಾಯಲ್ಲಿ ಕೊಡುತ್ತೆ. ಆಮೇಲೆ ಅದನ್ನ ಸ್ವತಂತ್ರವಾಗಿ ಹಾರಾಡಕ್ ಬಿಡುತ್ತೆ. ಆ ರೀತಿ ನಾವುನು ಅವ್ರಿಗೆ ಇರುವಂತಹ ಸ್ವಾತಂತ್ರ್ಯವನ್ನ ಕಳಿಬಾರ್ದು. ಸ್ಟ್ರಿಕ್ಟು, ಡಿಸಿಪ್ಲಿನ್ ಅಂತ ಡಾಮಿನೇಟ್ ಮಾಡೋದು, ಆರ್ಡರ್ ಮಾಡೋದು ಅದನ್ನೆಲ್ಲ ಮಾಡ್ದೆ ಆ ತಪ್ಪುಗಳನ್ನ ಮಾಡ್ತಾ ಇದ್ರೆ ಅದನ್ನ ಪರಿವರ್ತಿಸ್ಕೊಳ್ಳಿ. ಮಕ್ಳು ನಮ್ಮ ಆಸ್ತಿ ಅಲ್ಲ. ನಮ್ಮ ಮೂಲಕ ಭೂಮಿಗೆ ಬಂದಿದ್ದಾರೆ. ಅವ್ರಿಗೆ ಆದಂತಹ ಸೋಲ್ ಪ್ಲಾನ್ ಇದೆ. ಅವರು ಏನನ್ನ ಕಲಿಬೇಕು. ಗತ ಜನ್ಮದಲ್ಲಿ ನೆರವೇರದೇ ಇರೋದ್ರಿಂದಾನೇ ಈ ಜನ್ಮದಲ್ಲಿ ಬಂದಿದ್ದಾರೆ. ಅದು ಏನದು ಕಾಸ್ ಅಂಡ್ ಎಫೆಕ್ಟ್ ಅದನ್ನೆಲ್ಲ ತಿಳ್ಕೊಂಡು ನಾವ್ ಹೆಚ್ಚು ಸಾಧನೆ ಮಾಡ್ತಾ, ಧ್ಯಾನದ ಬಗ್ಗೆ ಹೇಳ್ಕೊಡ್ತಾ, ಲೋಕ ಕಲ್ಯಾಣಕ್ಕಾಗಿ ಅವ್ರನ್ನ ಬೆಳೆಸ್ತಾ, ಆ ಒಂದು ನಿಸ್ವಾರ್ಥ ಪ್ರೀತಿಯನ್ನ ತೋರಿಸ್ದಾಗ ಇದೆಲ್ಲ ಬದಲಾವಣೆಗಳಾಗುತ್ತೆ ಮತ್ತೆ. ಇದಕ್ಕೆ ಇನ್ನೂ ಒಂದು ಅದ್ಭುತವಾದ ಎಕ್ಸಾಂಪಲ್ ಅಂದ್ರೆ ನಾವು ಮಕ್ಳನ್ನ ಸುಮ್ನೆ ಬೈತಾ ಇರೋದಕ್ಕೂನು ಅವ್ರ ಜೊತೆಗಿದ್ದು ಅವ್ರ ಜೊತೆಗೆ ಆಟ ಆಡ್ತಾ ಇರೋ ಮಕ್ಳಿಗೂನು ಎಷ್ಟು ಡಿಫ್ರೆನ್ಸ್ ಬಂದಿರುತ್ತೆ ಅಂತ ನೋಡಿ. ಈ ದಿವಸದಿಂದ ನೀವು ಮಾಡ್ದೇ ಹೋಗಿದ್ರೆ ಅವ್ರ ಜೊತೆಗೆ ಒಂದ್ 10 ನಿಮಿಷ ಕುತ್ಕೊಂಡು ನಿಮ್ಗೇನ್ ಪ್ರಾಬ್ಲಮ್, ಅಟ್ಲೀಸ್ಟ್ ಪ್ರಾಬ್ಲಮ್ ಬೇಡ, ನಿಮ್ಗೇನು ಹೇಗ್ ನಡೀತಾ ಇದೆ ಸ್ಕೂಲು, ಎಲ್ಲಾ ಸಬ್ಜೆಕ್ಟ್ಸ್ ಮುಗೀತಾ, ಈಗೇನೋ ಎಕ್ಸಾಮ್ ಬಂತು, ನಾವೆಲ್ಲ ಏನ್ ತಪ್ಪು ಮಾಡ್ತೀವಿ, ಮಕ್ಳನ್ನ ಓದು ನೀನ್ 90% ಬರ್ಬೇಕು, 100% ಬರ್ಬೇಕು ಅಂದ್ರೆ ಅವ್ರಲ್ಲಿ ಏನು ಜ್ಞಾನ ಇದೆ, ಎಷ್ಟಿದೆ ಅದನ್ನ ಪ್ರೋತ್ಸಾಹಿಸಿ ನೀನ್ ಅರ್ಥ ಮಾಡ್ಕೊಂಡು ಓದು, ಪ್ರೀತಿಯಿಂದ ಓದು. ನಿನ್ಗೇನಾದ್ರು ಡೌಟ್ಸ್ ಇದ್ರೆ ಕೇಳು, ನಾನ್ ಹೇಳ್ಕೊಡ್ತೀನಿ. ನಿನ್ಗೆ ಎಷ್ಟ್ ಮಾರ್ಕ್ಸ್ ಬರುತ್ತೋ ಅಷ್ಟ್ ಬಾ ಅಂತೇಳಿ ಆ ಫ್ರೀಡಮ್ ಕೊಟ್ಟು ನೋಡಿ. ಆ ಮಕ್ಳು ತುಂಬಾ ಲವಲವಿಕೆಯಿಂದ ಇರುತ್ತೆ. ನಾವ್ ಯಾವಾಗ ಪ್ರೆಷರ್ ಮಾಡಿ ಆ ಮಕ್ಳು ಪಾಸ್ ಆಗೋ ಕ್ವಾಲಿಟಿ ಇರುತ್ತೆ. ಆದ್ರೆ ನೀನ್ 100% ಬರ್ಬೇಕು, ನನ್ ಮಾನ ಮರ್ಯಾದೆ ಉಳಿಸ್ಬೇಕು, ಆ ರೀತಿ ಎಲ್ಲ ಆ ಮಕ್ಳಿಗೆ ಫೋರ್ಸ್ ಮಾಡಬಾರ್ದು. ಎಷ್ಟು ಜನ ಎಕ್ಸಾಮ್ ಟೈಮಲ್ಲಿ ಕೌನ್ಸಿಲಿಂಗ್ಗೆ ಹೋಗ್ತಾರೆ ಮಕ್ಳು, ಹುಡ್ಕೊಂಡು ಹೋಗ್ತಾರೆ ಪೇರೆಂಟ್ಸ್‌ಗಳು. ಯಾರ್ ತಪ್ಪು ಮಾಡಿರ್ತಾರೆ? ನಾವೇ ಅವ್ರನ್ನ ಫೋರ್ಸ್ ಮಾಡಿರ್ತೀವಿ. ನೀನ್ ಇಷ್ಟ್ ಮಾರ್ಕ್ಸ್ ಬಂದ್ರೇನೆ ನೀನ್ ನನ್ ಮಗ ಅಂತ ಹೇಳ್ಕೊಂತೀನಿ. ಇಲ್ಲಾಂದ್ರೆ ನಿನ್ನನ್ನ ಅಲ್ಲಾಕ್ಬಿಡ್ತೀನಿ, ಇಲ್ಲಿಗ್ ಹೋಗಿ ಸೇರಿಸ್ಬಿಡ್ತೀನಿ. ಆ ರೀತಿ ಎಲ್ಲ ಕಂಡೀಷನ್ ಮಾಡ್ಬಾರ್ದು. ಆ ಮಕ್ಳಿಗೆ ನಾವು ಹೊರೆ ಆಗ್ಬಾರ್ದು. ಆ ಒಂದು ನಂಬಿಕೆ ನಾವೇ ಪ್ರಪಂಚ ಅವ್ರಿಗೆ. ನಾವು ಫಸ್ಟ್ ಅವ್ರನ್ನ ಆ ಫ್ರೀಡಮ್ಮು ಕೊಡ್ತಾ ಅವ್ರಲ್ಲಿ ನಿನ್ಗಾಗತ್ತೆ, ನೀನ್ ಮಾಡು, ನಿನ್ಗೆ ಎಷ್ಟು ಪ್ರಯತ್ನ ಮಾಡು, ಇನ್ನು ಉಳಿದಿದ್ದು ಯೂನಿವರ್ಸ್ ನೋಡ್ಕೊಳ್ಳುತ್ತೆ. ನೀನ್ ಬರಿ, ನಿನ್ಗೇನೇನೆಲ್ಲ ಬರುತ್ತೆ ಅದನ್ನೆಲ್ಲ ಬರಿ. ನಾವು ಇನ್ನೊಂದ್ ಏನ್ ಮಾಡ್ತೀವಿ ಅಂದ್ರೆ ಮಕ್ಳನ್ನ ಓದಕ್ ಬಿಟ್ಬಿಟ್ಟು ಹೋಗಿ ಡೋರ್ ಓಪನ್ ಮಾಡಿ ನೋಡೋದು. ಓದ್ತಾ ಇದ್ದಾನಾ? ಓದ್ಬಿಟ್ಯಾ? ಅರ್ಧ ಅವರ್ ಆಯ್ತು, ಏನ್ ಮಾಡ್ತಿದ್ಯಾ?
ಆ ರೀತಿ ಫೋರ್ಸ್ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಪ್ರೆಷರು ಅಪ್ಪ ನೆಕ್ಸ್ಟ್ ಬಂದು ಡೋರ್ ಓಪನ್ ಮಾಡಿ ಕೇಳ್ಬಿಡ್ತಾರೆ ಅಂತ ಕಾನ್ಸಂಟ್ರೇಷನ್ ಇರಲ್ಲ. ಫಸ್ಟ್ ಅವ್ರನ್ನ ನಂಬಬೇಕು ನಾವು. ಫಸ್ಟ್ ನಮ್ಮ ಮೇಲೆ ನಂಬಿಕೆ ಬರ್ಬೇಕು. ಆಮೇಲೆ ಮಕ್ಳ ಮೇಲೆ ಅವ್ನು ಓದ್ತಿದ್ದಾನೆ, ಓದ್ ಮುಗಿಸ್ಲಿ. ಆಮೇಲೆ ಓದ್ ಮುಗಿಸಿದ ತಕ್ಷಣ ನಾನು ಇವಾಗ ಈ ಕ್ವೆಶ್ಚನ್ ಕೇಳ್ತೀನಿ, ಇವಾಗ ಆನ್ಸರ್ ಮಾಡ್ಬೇಕು ಅಂತ ಸ್ಟ್ರಿಕ್ಟ್ ಆಗಿಲ್ಲ. ಪಾಪ ಇದನ್ನ ನಾನು ಕೆಲವೊಂದ್ ಪ್ರಶ್ನೆ ಕೇಳಲಾ? ನಿನಗೆ ಉತ್ತರ ಮಾಡ್ತೀಯಾ? ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಲಾ? ಆ ರೀತಿ ಅವ್ರ ಜೊತೆಗೆ ಪ್ರೀತಿಯಿಂದ ಮೂವ್ ಮಾಡ್ಬೇಕು ನಾವು. ಅವ್ರು ನಾವು ಯಾವಾಗ್ಲೂ ಸಂಶಯದಿಂದ ನೀನ್ ಓದ್ಬಿಟ್ಟಿದ್ಯಾ? ಚೆಕ್ ಮಾಡ್ತೀನಿ ಬಾ. ಬರ್ದ್ಬಿಟ್ಯಾ? ಚೆಕ್ ಮಾಡ್ತೀನಿ ಬಾ ಅಂದಾಗ ಅವ್ರು ಓಪನ್ ಅಪ್ಪೇ ಆಗಲ್ಲ. ನಾವು ಕಂಪ್ಲೇಂಟ್ ಮಾಡೋದೇ ಆಮೇಲೆ ನೋಡು ನನ್ ಮಗ ಈ ತರ ಮಾಡ್ತಾನೆ, ಆ ತರ ಮಾಡ್ತಾನೆ ಅಂತ ನಾವು ಕಂಪ್ಲೇಂಟ್ ಮಾಡ್ತಾ ಹೋಗ್ಬೇಕು ಅಷ್ಟೇ ಬೇರೆಯವ್ರ ಮುಂದೆ. ಮತ್ತೆ ಇನ್ನೊಂದು ದೊಡ್ಡ ತಪ್ಪು ಮಾಡ್ತೀವಿ ಅಂದ್ರೆ, ಮಕ್ಳು ಮುಂದೆ ಬೇರೆಯವ್ರನ್ನ ಆಡ್ಕೊಳ್ಳೋದು, ಗಾಸಿಪ್ಸ್ ಮಾಡೋದು. ಅವ್ರಾಗ ಏನ್ ಮಾಡ್ತಾರೆ ಮನೆಗೆ ಯಾರಾದ್ರೂ ಬಂದ್ರೆ, ಅಯ್ಯೋ ಈ ಆಂಟಿನಾ? ಅದೇ ನೀವು ಅವತ್ತು ಬಜಾರಿ ಅಂತಿದ್ರಲ್ಲ, ಹಿಂಗಂತಿದ್ರಲ್ಲ, ಹಂಗಂತಿದ್ರಲ್ಲ ಅವ್ರ ಮುಂದೆ ಹೇಳಿದಾಗ ಅವ್ರನ್ನ ನಾವು ಹೊಡಿತೀವಿ. ಏ ತರ್ಲೆ ಹೋಗು ನಿನ್ ಕೆಲ್ಸ ನೋಡ್ಕೋ ಅಂತ. ಆದ್ರೆ ನಾವೇ ಅಲ್ವಾ ಮಾಡಿರೋದ್ ತಪ್ಪು. ಆ ಮಕ್ಳು ಮುಂದೆ ಇನ್ನೊಬ್ರ ಬಗ್ಗೆ ತಪ್ಪಾಗಿ ಗಾಸಿಪ್ ಮಾಡ್ಕೊಳ್ಳೋದು, ಆ ರೀತಿ ಎಲ್ಲ ಮಾಡ್ಬೋದು. ಅದಕ್ಕೆ ಪತ್ರಿಜಿ ಗುರುಗಳು ಫಸ್ಟೇ ಹೇಳಿದ್ದಾರೆ, ನೋ ಕಂಪ್ಲೇಂಟ್, ನೋ ಜಡ್ಜ್ಮೆಂಟ್. ಆ ರೀತಿ ಮಕ್ಳು ಮುಂದೆ ಏನನ್ನ ಮಾತಾಡ್ಬೇಕು, ಏನನ್ನ ಮಾತಾಡ್ಬಾರ್ದು, ಆ ರೀತಿ ನಾವು ತುಂಟಾಗಿರುತ್ತೆ ಕೆಲವೊಂದ್ ಮಕ್ಳು ಅಬ್ಸರ್ವ್ ಮಾಡಿರುತ್ತೆ. ಅವ್ರು ಬಂದಾಗ ನಮ್ಮಮ್ಮ ನಿನ್ ಬಗ್ಗೆ ಈ ತರ ಮಾತಾಡ್ತಿದ್ರು ಅಂತ ಹೇಳ್ಬಿಡ್ತಾರೆ. ಅಯ್ಯೋ ಇಲ್ಲ ಅವ್ನು ಸುಮ್ನೆ ಏನೋ ಹೇಳ್ತಾನೆ, ಆ ರೀತಿ ನಾವ್ ಮಾಡ್ತೀವಿ. ಅದು ತಪ್ಪು. ಅದು ಮಕ್ಳಿಗೆ ತುಂಬಾ ಬ್ಲಾಕೇಜ್ ಆಗುತ್ತೆ. ಚೈಲ್ಡ್‌ಹುಡ್ ಅಲ್ಲಿ ಆಗುವಂತ ಬ್ಲಾಕೇಜು ನಾವು ಬೆಳೀತಾ ಮರ್ತ್ಕೊಂಡಿದೀವಿ ಅನ್ಕೋತೀವಿ. ಆದ್ರೆ ಅದು ಒಂದು ದೊಡ್ಡ ಆಘಾತವಾಗಿರುತ್ತೆ. ಆ ಟ್ರಾಮಾಸ್ನೆಲ್ಲ ಹೊರಗಡೆ ಬರೋದಕ್ಕೆ ತುಂಬಾ ಹರಸಾಹಸ ಪಡ್ಬೇಕು. ಹಾಗಾಗಿ ಇಷ್ಟನ್ನು. ಮತ್ತೆ ಇನ್ನೊಂದೇ ಒಂದೇನಂದ್ರೆ, ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಇದಕ್ಕೆ ಸುಧಾಕರ್ ಸರ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡಿದ್ದಾರೆ. ಅಂದ್ರೆ ಫಸ್ಟ್‌ದು ಅವ್ರಿಗೆ ಹೆಣ್ಮಗು ಇತ್ತು, ಇನ್ನೊಂದು ಮಾಡ್ಕೊಳಕ್ ಹೋದಾಗ ಅವ್ರಿಗೆ ಅಬೋರ್ಷನ್ ಮಾಡೋದಕ್ಕೆ ಹೋದಾಗ ಅಲ್ಲಿ ಒಂದು ಆಯಾ ಡಾಕ್ಟರ್‌ನ ಬಂದಿರ್ಲಿಲ್ಲ ಅಂತ ಆ ಆಯಮ್ಮ ಬೈತಾ ಇದ್ರಂತೆ. ಆವಾಗ ಇವ್ರು ಓಕೆ ಬೇಡ ಅಂದ್ರೆ ನಿನ್ಗೆ ಹೆಣ್ಮಗು ಬೇಡ ಅಂದ್ರೆ ನೀನು ಎತ್ತು ನನಗ್ ಕೊಡು ನಾನ್ ಸಾಕ್ತೀನಿ ಅಂದ್ರಂತೆ. ಇಲ್ಲ ಇವ್ರು ಬೇಡ ಅಂತ ಕರ್ಕೊಂಡ್ ಬಂದ್ಬಿಟ್ರಂತೆ. ಆವಾಗ ಆ ಮಗು ಹುಟ್ಟಿದ್ಮೇಲೆ ಇವ್ರಂದ್ರೇನೆ ಇಷ್ಟ. ಯಾಕೆ ಅಂದ್ರೆ ಆ ಮಗು ಕೇಳಿಸ್ಕೊಂಡಿದೆ ಹೊಟ್ಟೆಯಲ್ಲಿದ್ದಾಗ. ನಾನಂದ್ರೆ ಇಷ್ಟ ಇಲ್ಲ, ನಾನು ಇದ್ ಬೇಡ ಆಗಿದ್ದೀನಿ ಅಂತ. ಹಾಗಾಗಿ ಬೆಳ್ತಾ ಆ ಮಗುನು ನನ್ಗೆ ಅಪ್ಪ ಅಮ್ಮ ಅಂದ್ರೆ ಬೇಡ ಅಂತ ಕೋಪದಿಂದ ಯಾವಾಗ್ಲೂ ವರ್ತಿಸ್ತಿತ್ತಂತೆ. ಆಮೇಲೆ ಇವ್ರು ಧ್ಯಾನಕ್ ಬಂದ್ಮೇಲೆ ಗೊತ್ತಾಯ್ತಂತೆ ಈ ರೀತಿ ನಾವು ಈ ತರ ಎಲ್ಲ ಮಾಡಿರೋದಕ್ಕೆ ಈ ಒಂದು ಸ್ಟೋರಿ ಈ ತರ ರಿಯಾಕ್ಟ್ ಆಗ್ತಾ ಇದೆ ಅಂತ. ಹಾಗಾಗಿ ಪ್ರತಿಯೊಂದನ್ನು ನಾವು ಬದಲಾಯಿಸ್ಕೊಳ್ಳೋದ್ರಲ್ಲಿದೆ ಮಾಸ್ಟರ್ಸ್. ಪ್ರತಿಯೊಬ್ಬರಿಂದನೂ ಕಲಿಯೋದಿದೆ. ಹಾಗಾಗಿ ಕಲಿತಾ, ಕಲಿಸ್ತಾ, ನಾವು ಕಲಿತದ್ದನ್ನ ಇನ್ನೊಬ್ರಿಗೆ ಹೇಳ್ತಾ, ಒಂದು ಅನ್‌ಕಂಡೀಷನಲ್ ಆಗಿ ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡ್ತಾ, ಈ ಒಂದು ಇನ್ನರ್ ಸೋಲ್‌ಗೆ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಮಯನೂ ಮುಗೀತು. ಅಂದ್ರೆ ಇದು ತುಂಬಾ ಡೆಪ್ತ್ ಇರುತ್ತೆ. ಎಲ್ಲಾ ಸರಿನೂ ಏನೇನ್ ಪಾಯಿಂಟ್ಸ್ ಇರುತ್ತೋ ಅಷ್ಟನ್ನು ಕವರ್ ಮಾಡಕ್ಕಾಗಲ್ಲ. ಹಾಫ್ ಅನ್ ಅವರ್ ಅಲ್ಲಿ ಮುಗಿಸ್ಬೇಕು. ಸೊ ಹಾಗಾಗಿ ಎಷ್ಟೆಲ್ಲ ಮುಖ್ಯವಾದ ಪಾಯಿಂಟ್ಸ್ ಇದೆಯೋ ಅದನ್ನೆಲ್ಲ ಹೇಳಿದೀನಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಧ್ಯಾನ ಮುಗಿದ್ಮೇಲೆ ಹ್ಯಾಂಡ್ ರೈಸ್ ಮಾಡಿ ಕೇಳಿ ಮಾಸ್ಟರ್. ಈಗ ಎಲ್ಲರೂ ಧ್ಯಾನ ಸ್ಥಿತಿಗೆ ಹೋಗೋಣ. ಕನ್ನಡಕವನ್ನು ಹಾಕಿದ್ರೆ ತೆಗ್ದಿರಿ. ಸುಖವಾದ ಸ್ಥಿರವಾದ ಆಸನದಲ್ಲಿ ಕುತ್ಕೊಳ್ಳಿ ಮಾಸ್ಟರ್. ಸಹಜವಾಗಿ ಎರಡು ಕಣ್ಗಳನ್ನ ಮುಚ್ಕೊಂಡು ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನೇ ಸಾಕ್ಷಿ ಭಾವದಿಂದ ಪ್ರೀತಿಯಿಂದ ಗಮನಿಸೋಣ ಮಾಸ್ಟರ್. ಧ್ಯಾನಕ್ಕೆ ಪದ್ಧತಿಗಳನ್ನ ಆತ್ಮಪೂರ್ವಕ ನಮನಗಳೊಂದಿಗೆ ಅವರ ಚೈತನ್ಯವನ್ನ ಆಹ್ವಾನಿಸೋಣ. ಈ ನಮ್ಮ ಧ್ಯಾನಕ್ಕೆ ಸಹಕರಿಸಲು ಸಿದ್ಧವಿರುವಂತಹ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲರ ಚೈತನ್ಯವನ್ನ ಆಹ್ವಾನಿಸೋಣ. ಇವರೆಲ್ಲರ ದಿವ್ಯಾತ್ಮ ಚೈತನ್ಯದೊಂದಿಗೆ ನಮ್ಮ ದಿವ್ಯಾತ್ಮ ಚೈತನ್ಯವನ್ನು ಅನುಸಂಧಾನ ಮಾಡಿ ಪ್ರತಿಯೊಂದು ಒಳಹೋಗುವ ಶ್ವಾಸವನ್ನು ಪ್ರೀತಿಯಿಂದ ಗಮನಿಸೋಣ. ಹೊರಬರುವ ಶ್ವಾಸವನ್ನು ಪ್ರೀತಿಯಿಂದ ಸಾಕ್ಷಿ ಭಾವದಿಂದ ಗಮನಿಸೋಣ ಮಾಸ್ಟರ್. ಈ ನಮ್ಮ ಧ್ಯಾನಕ್ಕೆ ನಮ್ಮ ಮಕ್ಕಳ ಸೋಲ್ಸ್ ಅನ್ನು ಇನ್ವೈಟ್ ಮಾಡೋಣ. ಅವರೆಲ್ಲರೂ ನಮ್ಮ ಮುಂದೆ ಬಂದು ಕುಳಿತಿದ್ದಾರೆ, ಧ್ಯಾನ ಸ್ಥಿತಿಯಲ್ಲಿ ಕುಳಿತಿದ್ದಾರೆ ಮಾಸ್ಟರ್. ಅವರನ್ನ ಪ್ರೀತಿಯಿಂದ ಗಮನಿಸಿ.
ಅವರು ಭಯದಿಂದ ಇದ್ದಾರಾ? ಸಹಜವಾಗಿದ್ದಾರಾ? ಇಲ್ಲ ತುಂಬಾ ಶಾಂತತೆಯಿಂದ ಸೈಲೆಂಟ್ ಆಗಿ ಎಲ್ಲ ಒಂದು ಸಪ್ರೆಸ್ ಮಾಡಿ ಇಟ್ಕೊಂಡು ಓಪನ್ ಅಪ್ ಆಗದೆ ಯಾವ ರೀತಿ ವರ್ತಿಸ್ತಿದ್ದಾರೆ ಅಂತ ಸಾಕ್ಷಿ ಭಾವದಿಂದ ಗಮನಿಸಿ ನಾನು. ಅವರಲ್ಲಿ ಕ್ಷಮೆ ಕೇಳ್ಕೊಳ್ಳಿ. ಆ ಸೋಲ್ಸು ನಮ್ಮನ್ನ ಆಯ್ಕೆ ಮಾಡ್ಕೊಂಡು ಬಂದಿರೋ ಕಾರಣ ತಿಳಿದೆ ನನ್ನ ಸರಿ ಇಲ್ಲದ ಆಲೋಚನೆಗಳಿಂದ ನನ್ನ DNA ದಲ್ಲಿರುವಂತಹ ಆ ಟ್ರಾಮಾಸ್, ಆ ಆಘಾತಗಳಿಂದ ನಿನ್ನ ಮೇಲೆ ಅಧಿಕಾರವನ್ನ ಚಲಾಯಿಸಿದ್ರೆ ನಿನ್ನ ಸ್ವಾತಂತ್ರ್ಯವನ್ನ ನಾನು ಅಧಿಕಾರದಿಂದ, ಸ್ವಾರ್ಥದಿಂದ ಹಾಳು ಮಾಡಿದ್ರೆ ನನ್ನನ್ನ ಕ್ಷಮಿಸು. ನಾನು ತಿಳಿದೋ ತಿಳಿಯದೇನೋ ನನ್ನ ವರ್ತನೆಯಿಂದ ನಿನಗೆ ಬೇಜಾರಾಗಿದ್ರೆ, ನೋವಾಗಿದ್ರೆ ಐ ಆಮ್ ಸಾರಿ. ಆ ಸಮಯ ನಾನು ಅಜ್ಞಾನದಲ್ಲಿದ್ದೆ, ಮೋಹದಿಂದ ಇದ್ದೆ. ನನ್ನನ್ನು ದಯವಿಟ್ಟು ಕ್ಷಮಿಸು. ನನ್ನಿಂದ ಸರಿಯಿಲ್ಲದ ಆಲೋಚನೆಗಳಿಂದ, ಸರಿಯಿಲ್ಲದ ವರ್ತನೆಗಳಿಂದ ನಿನ್ನ ಮೇಲೆ ಆದಂತಹ ಆಘಾತಗಳನ್ನ, ಆ ಒಂದು ಟ್ರಾಮಾಸ್ ಏನಿದೆ, ಇನ್ಸೆಕ್ಯೂರಿಟೀಸು, ಸರಿಯಿಲ್ಲದ ಆ ಒಂದು ಮಿಸ್‌ಬಿಲೀಫ್ಸು ಎಲ್ಲವೂ ಈ ದಿನ ನಿನ್ನಿಂದ ಹೊರಹೊಮ್ಮುತ್ತಿದೆ. ಅದೆಲ್ಲವೂ ಪಂಚಭೂತಗಳಲ್ಲಿ ಲೀನವಾಗ್ತಿದೆ. ಇನ್ನು ಮುಂದೆ ನೀನು ನಿನ್ನ ಸೋಲ್ ಪ್ಲಾನ್ ಏನಿದೆ ಅದನ್ನ ಧ್ಯಾನದ ಮೂಲಕ ಸಾಧನೆ ಮಾಡ್ತಾ ತಿಳ್ಕೊಂಡು ಆ ಸ್ವಾತಂತ್ರ್ಯವನ್ನ ನೀನು ಮತ್ತೆ ಪಡಿತಾ ಇದೀಯ. ನೀನ್ ಹೇಗಿದ್ಯೋ ಹಾಗೆ ತುಂಬಾ ಆನಂದವಾಗಿದ್ಯಾ. ನಿನ್ನನ್ನ ಹಾಗೆ ಅಂಗೀಕರಿಸ್ತಾ ಇದ್ದೀನಿ. ಐ ಲವ್ ಯು. ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ. ನೀನು ನನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕಾಗಿ ನಿನಗೆ ತುಂಬು ಹೃದಯದ ಕೃತಜ್ಞತೆಗಳು. ನೀನು ನನ್ನ ಜೀವನದಲ್ಲಿ ಬಂದ್ಮೇಲೆ ಅಲ್ವಾ ನಾನು ತಾಯಿ ಅಂತ ಅನ್ನಿಸ್ಕೊಂಡಿದ್ದು. ಅವರ ಹೆಸರನ್ನ ಹೇಳಿ ಅವ್ರಿಗೆ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಬಾಯಿ ತುಂಬ ಪ್ರೀತಿಯಿಂದ ಆ ಒಂದು ಹೃದಯಾಳದಿಂದ ಪ್ರೀತಿ ಉಕ್ಕಿ ಬಂದು ಹೇಳ್ಕೊಳ್ಳಿ ಮಾಸ್ಟರ್. ನಿಮ್ಮ ಮುಂದೆ ನಿಮ್ಮ ಮಕ್ಕಳಿದ್ದಾರೆ. ಅವ್ರನ್ನ ಹಾಗೆ ಪ್ರೀತಿಯಿಂದ ಹಪ್ಕೊಳ್ಳಿ. ಅವರ ಹಣೆಗೆ ನೀವು ಮುತ್ತು ಕೊಡ್ತಾ ಇದ್ದೀರಾ. ಫೀಲ್ ಮಾಡಿ ಆ ಒಂದು ಫೀಲಿಂಗ್ಸ್, ಅವರಲ್ಲಾಗುವಂತಹ ಬದಲಾವಣೆಗಳನ್ನ ಸಾಕ್ಷಿಭಾವದಿಂದ ಗಮನಿಸಿ ಮಾಸ್ಟರ್. ಈ ಒಂದು ಪ್ರೀತಿಗಾಗಿನೇ ಆ ಸೋಲ್ಸು ಹಂಬಲಿಸ್ತಾ ಇದೆ.
ಮಾಸ್ಟರ್, ಈ ಅದ್ಭುತವಾದ ಧ್ಯಾನ ಸ್ಥಿತಿಯಿಂದ ದೇಹಭಾವಕ್ಕೆ ಬರೋಣ. ನಮಗೆ ಇಷ್ಟೊತ್ತು ಚೈತನ್ಯ ತುಂಬಿದಂತಹ ಎಲ್ಲ ಅಸಲ್ ಮಾಸ್ಟರ್ಸ್ಗೆ, ಪತ್ರಿಜಿ ಗುರುಗಳ ಚೈತನ್ಯಕ್ಕೆ, ನಮ್ಮ ಪೂರ್ಣಾತ್ಮಕ್ಕೆ ಆತ್ಮಪೂರ್ವಕ ಪ್ರಣಾಮಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಅವರೆಲ್ಲರನ್ನು ಬೀಳ್ಕೊಡೋಣ. ಮಾಸ್ಟರ್, ನಿಧಾನವಾಗಿ ಆತ್ಮಭಾವದಿಂದ ದೇಹಭಾವಕ್ಕೆ ಬನ್ನಿ. ನಿಧಾನವಾಗಿ 2 ಕೈಗಳನ್ನು ಬಿಟ್ಕೊತ ಕೈಗಳನ್ನ ಬಿಟ್ಟು ಕಣ್ಣಿನ ಮೇಲೆ ಸ್ಪರ್ಶಿಸಿ. 5, 4, 3, 2, 1, 0. ಆರಾಮಾಗಿ ಕೈಗಳನ್ನು ಬಿಡಿಸಿ ನಿಧಾನವಾಗಿ ಕಣ್ಗಳನ್ನು ತೆರೆದು ಈ ಅದ್ಭುತವಾದ ಧ್ಯಾನಕ್ಕೆ ಇನ್ನರ್ ಸೋಲ್ ಟೀಮಿನ ಪ್ರತಿಯೊಂದು ತೆರೆ ಮುಂದೆ ತೆರೆಯಿಂದ ಇರುವಂತಹ ಎಲ್ಲ ಆತ್ಮಗಳಿಗೂ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಯೂನಿವರ್ಸ್ಗೆ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇಷ್ಟೊತ್ತು ಇಲ್ಲಿ ಸಹನೆಯಿಂದ ಕೇಳಿದಂತಹ ಎಲ್ಲ ದಿವ್ಯಾತ್ಮ ಚೈತನ್ಯಕ್ಕೆ ಆತ್ಮಪೂರ್ವಕ ಪ್ರಣಾಮಗಳು. ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್. ನಿಮ್ಗೆ ಏನಾದ್ರು ಈ ದಿನದ ಸಬ್ಜೆಕ್ಟ್ ಮೇಲೆ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಹೇಳಿ, ಇಲ್ಲ ಅನುಭವ ಇದ್ರೆ ಹೇಳ್ಕೊಳ್ಳಿ ಮಾಸ್ಟರ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾದಂತ ವಿಷಯಗಳನ್ನ ಹೇಳ್ಕೊಟ್ರಿ ಮೇಡಮ್. ಅಂದ್ರೆ ಈ ಒಂದು ಟೈಮ್ ನಲ್ಲಿ ಕಲಿಯುಗದಲ್ಲಿ ಇದು ಬಹಳ ಅವಶ್ಯಕತೆ ಇದೆ. ಸೊ ಧ್ಯಾನ ಇಲ್ಲದೆ ಇರೋದ್ರಿಂದ ಎಷ್ಟೆಲ್ಲಾ ಪ್ರೆಷರ್ ಆಗ್ತಾ ಇದೆ ಮಕ್ಕಳ ಮೇಲೆ ಅಪ್ಪ ಅಂದ್ರೆ. ಸೊ ಒಂಥರ ಮಕ್ಕಳನ್ನ ಜನ್ಮ ಕೊಟ್ಟಿರುವುದೇ ತಮ್ಮ ಆಸೆನ ಈಡೇರಿಸ್ಕೊಳ್ಳೋಕೆ ಅನ್ನೋ ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ ಪಾಲಕರು. ಯಾಕಂದ್ರೆ ಕಂಪ್ಲೀಟ್ ಪ್ರಪಂಚಕತೆಯಲ್ಲಿ ಜೀವಿಸ್ತಿದ್ದಾರೆ ಅವರು. ಪ್ರತಿಯೊಂದಕ್ಕೂ ಮಕ್ಕಳಿಗೆ ಎಷ್ಟು ಏನೋ ಒಂದು ಹೇಳ್ಬೇಕಾದ್ರೆ ಹೌದು ಹೌದು ಅನ್ಬೇಕಂದ್ರೆ ಫಸ್ಟ್ ಹೌದು ಅಂತ ಹೇಳ್ಬಿಟ್ಟು ಆಮೇಲೆ ಅದಕ್ಕೆ ನಾವು ಆನ್ಸರ್ ಮಾಡ್ಬೇಕು. ಸೊ ಆ ಒಂದು ಸಿಸ್ಟಮೇ ಇಲ್ಲ ಈಗ. ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತಪ್ಪ ಅಂದ್ರೆ ಇಲ್ಲಂದಿಲ್ಲ ಅಂತ ಹೇಳ್ಬಿಡೋದು, ಬೈದು ಡೈರೆಕ್ಟ್ ಆಗಿ ಬೈಯೋದು, 4 ಜನ ಮುಂದೆ ಬೈಯೋದು. ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಜಾಸ್ತಿ ನೆಗೆಟಿವಿಟೀಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇದು ಆಧ್ಯಾತ್ಮದಲ್ಲಿ ಎಷ್ಟೆಲ್ಲ ಅನುಕೂಲತೆಗಳಿದೆ. ಆಮೇಲೆ ಗತ ಜನ್ಮದ ಕಾರಣ ಇರುತ್ತೆ. ನಾವು ಒಬ್ರಿಗೆ ಪೇರೆಂಟ್ಸ್ ಗಳಾಗಿ ಬರ್ಬೇಕಾದ್ರೆ, ನಾವು ಮಕ್ಕಳಾಗಿ ಅವ್ರು ಹೋಗ್ಬೇಕಾದ್ರೆ ಏನೋ ಒಂದು ಕಾರಣ ರೀಸನ್ಸ್ ಇರೋದ್ರಿಂದ ಬಂದಿರ್ತಾರ ಅಂತ ಹೇಳಿದ್ರಿ, ಅದು ಕೂಡ ನಿಜ. ಆಮೇಲೆ ಅತಿಯಾದ ಕಾಳಜಿ ಮತ್ತು ಅತಿಯಾದ ದೂಷಣೆ ಮಾಡ್ತಾರೆ. ಸೊ ಇವೆರಡು ಎದಕ್ಕಪ್ಪ ಅಂದ್ರೆ ಅವು ಪ್ರಪಂಚಕತೆಯಲ್ಲಿ ಇರೋದ್ರಿಂದನೇ ಆಗೋದು. ತೀರಾ ಪ್ರೀತಿಸೋದು ಅಥವಾ ತೀರಾ ಅದೇ ಪ್ರೀತಿ ಜಾಸ್ತಿ ಆದ್ರೆ ದೂಷಣೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ವಿದ್ಯಾಭ್ಯಾಸ ಅಂತೂ ನಾರ್ಮಲ್ ಆಗ್ಬಿಟ್ಟಿದೆ ಮೇಡಮ್, ಅದು ಮಾತ್ರ ಹೆವಿ ಆಗ್ಬಿಟ್ಟಿದೆ ಈಗ. ಸೊ ಅವ್ರೆಲ್ಲರಿಗೂ ಆಧ್ಯಾತ್ಮಿಕತೆ ಅನ್ನೋದಿದ್ರೆ ವಿದ್ಯಾಭ್ಯಾಸಕ್ಕಿಂತ ಜ್ಞಾನಕ್ಕೆ ವ್ಯಾಲ್ಯೂ ಕೊಡ್ತಾರ. ಅವಾಗ ನೀ ಎಷ್ಟು ಜ್ಞಾನ ಪಡ್ಕೊಂಡಿದ್ಯಾ, ಹೆಚ್ಚು ಜ್ಞಾನ, ನಿನ್ ಜೀವನಕ್ಕೆ ಒಂದು ಲೈಫಿಗೆ ಒಂದು ಆಧಾರ ಕೊಡ್ಬೇಕು. ನಿನ್ನ ಜ್ಞಾನ ಏನೇನಿದ್ರು ಉದ್ಯೋಗ ಇಲ್ಲ ಅಂದ್ರೂ ಇಲ್ಲದೆ ಇದ್ರು ನಿನ್ ಲೈಫ್ ಅಲ್ಲಿ ಒಂದು ಜ್ಞಾನ ಇತ್ತಪ್ಪ ಅಂದ್ರೆ ನೀವು ಬದುಕೊಂಡ್ಬಿಡ್ತೆ. ಒಂದು ಭಗವದ್ಗೀತೆ ಇದ್ರೆ ಸಾಕು, ಬರೀ ಬೇಸ್ ಒಂದು. ಆ ರೀತಿಯ ಸ್ಟೇಜ್ ಬರ್ಬೇಕಂದ್ರೆ ಪಾಲಕರಲ್ಲಿ ಅವ್ರು ಎಷ್ಟು ಧ್ಯಾನಿಗರಾಗಿರ್ಬೇಕು, ಅವ್ರು ಎಷ್ಟು ಆಧ್ಯಾತ್ಮನ ಅಳವಡಿಸ್ಕೊಂಡಿರ್ಬೇಕು ಪಾಲಕರು ಅಂತ. ತುಂಬಾ ಅದ್ಭುತವಾದಂತ ವಿಷಯವನ್ನ ಹೇಳ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮಾಸ್ಟರ್ಸ್. ಸೊ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಎಸ್ ದಿಲೀಪ್ ಸರ್, ಅನ್ಮಿಟ್ ಮಾಡ್ಕೊಳ್ಳಿ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಶಶಿಕಲಾ ಮೇಡಮ್. ನಮಸ್ತೆ ದಿಲೀಪ್ ಸರ್. ಕಂಟಿನ್ಯೂಟಿ ಆಫ್ ಸ್ಪಿರಿಚುವಲ್ ಪೇರೆಂಟಿಂಗ್ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ನಮಗೆ ಎಸ್ಪೆಷಲಿ ನನ್ನ ಈ ಒಂದು ಜೀವನದಲ್ಲಿ ತುಂಬಾ ಒಂದು ಇನ್ಫಾರ್ಮೇಶನ್ ಈ ಕರೆಕ್ಟ್ ಟೈಮಿಗೆ ಕೊಡ್ತಾ ಇದ್ರ. ನಾವೆಲ್ಲ ಕಲ್ತ್ಕೊಂಡು ನಮ್ಮ ಮಕ್ಳಿಗೆ ನಾವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋದು ಒಂದೊಂದೇ ತಿಳ್ಕೊಂತ ಇದ್ವಿ. ಈ ಕ್ಲಾಸ್ ನಾನು ಕೇಳ್ತಾ ಇರ್ಬೇಕಾದ್ರೆ ನನ್ನ ಒಂದು ಬಾಲ್ಯದ ನೆನಪುಗಳೆಲ್ಲ, ನಾನು ನಮ್ಮ ಅಪ್ಪ ಅಮ್ಮ ನನಗೆ ಈ ತರ ಕಲ್ಸಿ ಬೆಳೆಸಿದ್ದು ಕರೆಕ್ಟ್ ಇದೆಯಾ ಆತರ ಒಂದು ಕೋರಿಲೇಷನ್ಗೆ ಹೋದಾಗ, ಒಬ್ಬ ಪೇರೆಂಟಲ್ ಮೈಂಡ್ ಸೆಟ್ ಹೆಂಗಿರುತ್ತೆ, ಪೇರೆಂಟ್ಸ್ ಮೈಂಡ್ ಸೆಟ್ ಅಂದ್ರೆ ನನಗ್ ಸಿಗ್ದಲೇ ಇರ್ತಕ್ಕಂತ ಒಂದು ಅನುಕೂಲತೆಗಳು ನನ್ನ ಮಕ್ಳಿಗೆ ಸಿಗ್ಲಿ, ನನ್ನ ಫ್ಯೂಚರ್ ಜನರೇಷನ್ ಸಿಗ್ಲಿ. ಆಲ್ಮೋಸ್ಟ್ ನಾವೆಲ್ಲ ಹಂಗೆ ಥಿಂಕ್ ಮಾಡೋದು. ನಾನೊಂದು ಗೌರ್ಮೆಂಟ್ ಸ್ಕೂಲ್ ಹೋಗೋದ್ರೆ ನನ್ನ ಮಕ್ಳು ಒಂದು ICSE ಸಿಲೆಬಸ್ ಅಲ್ಲಿ ಓದ್ಲಿ, ಆ ರೀತಿ. ನಾನು ಒಂದು ಇಂಗ್ಲಿಷ್ ಕಲಿಯಕ್ಕಾಗಿಲ್ಲ, ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಮಕ್ಳು ಇಂಗ್ಲಿಷ್ ಕಲೀಲಿ. ಅಥವಾ ನಾನೊಂದು ಸ್ಪೋರ್ಟ್ಸ್ ಹೋಗಕ್ಕಾಗ್ಲಿಲ್ಲ, ಒಂದು ಕಲ್ಚರಲ್ ಆಕ್ಟಿವಿಟೀಸ್, ರಿಲಿಜಿಯಸ್ ಆಕ್ಟಿವಿಟೀಸ್ ಅಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡಕ್ಕಾಗಿಲ್ಲ. ಸೊ ಅದು ಅವ್ರು ಮಾಡ್ಲಿ. ಆಲ್ಮೋಸ್ಟ್ ಎಲ್ಲ ಅವಕಾಶಗಳನ್ನು ನಾವು ಅವ್ರಿಗೆ ಓಪನ್ ಅಪ್ ಮಾಡ್ಕೊಡ್ತೀವಿ. ಇಟ್ಸ್ ಎ ಬಂಚ್ ಆಫ್ ಅಪರ್ಚುನಿಟೀಸ್ ವಾಟ್ ವಿ ಆರ್ ಕ್ರಿಯೇಟಿಂಗ್ ಆಸ್ ಎ ಪೇರೆಂಟ್ಸ್. ಇದ್ರಲ್ಲಿ ಅವ್ರು ಮಾಡ್ತಕ್ಕಂಥ ತಪ್ಪೇನಿದೆ, ಯಾವ್ದೋ ಫೋರ್ಸ್ ಮಾಡೋದಿಲ್ಲ. ಯೂಶಲಿ ಈಗಿನ ಕಾಲದಲ್ಲಿ ಹೆಂಗಾಗಿದೆ, ಮುಂಚಿನ ನೀವು ಹೇಳ್ದಂಗೆ ನೀನ್ ಇದನ್ನೇ ಮಾಡ್ಬೇಕು, ಹಿಂಗೆ ಓದ್ಬೇಕು, ಇಷ್ಟೇ ಪರ್ಸೆಂಟೇಜ್ ತೆಗಿಬೇಕು. ಈ ಒಂದು ಕಾಲಘಟ್ಟದಿಂದ ಸ್ವಲ್ಪ ಆಚೆ ಬರ್ತಾ ಇದೀವಿ ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲ ಮೆಚೂರ್ಡ್ ವೇನಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ಪೇರೆಂಟ್ಸ್. ಯಾವುದೇ ಒಂದು ಪ್ರೆಷರೈಸ್ ಹಾಕಿದ್ರೆ ಔಟ್ಪುಟ್ ಬರೋದಿಲ್ಲ, ಮೈಂಡ್ ಮಾನಸಿಕವಾಗಿ ಅವ್ರು ಖಿನ್ನತೆಗೊಳಗಾಗ್ತಾರೆ. ಇದು ಇಷ್ಟು ಕಾಮನ್ ಸೆನ್ಸ್, ಕಾಮನ್ ಜ್ಞಾನ ಎಲ್ಲರಿಗೂ ಬರ್ತಾ ಇದೆ ಇವಾಗ. ಸೊ ಹಾಗಾಗಿ ಆಲ್ಮೋಸ್ಟ್ ಯಾರು ಅವ್ರಿಗೆ ಪ್ರೆಷರೈಸ್ ಹಾಕೋದಿಲ್ಲ.
ಇವಾಗ ಏನಾಗಿದೆ ಅಂತಂದ್ರೆ ಅವ್ರ ಒಂದು ಯಾವ ರೀತಿ ಅವ್ರಿಗೆ ಒಂದು ಆಕ್ಟಿವಿಟಿ ಇಂಪ್ರೂವ್ಮೆಂಟ್ಸ್ ಇರುತ್ತೋ ಅದ್ರಲ್ಲಿ ಹಾಕೋಣ, ಆ ರೀತಿ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ ಇವಾಗ. ಅಂಡ್ ಆಲ್ಸೋ ಇವಾಗ ನಂಬರ್ ಆಫ್ ಕೋರ್ಸಸ್ ಬಂದಿದೆ, ಯಾವ್ದ್ರಲ್ಲಿ ಬೇಕಾದ್ರೂ ನಾವು ಜಾಬ್ ತಗೋಬಹುದು. ಹಂಗಾಗಿ ನಮಗ್ ಸಿಗ್ದಲೇ ಇರ್ತಕ್ಕಂಥ ಆಪರ್ಚುನಿಟಿ ಅವ್ರಿಗೆ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ಕೊಡೋದು ಅದು ತಪ್ಪಾಗುತ್ತಾ? ನಮಗ್ ಸಿಕ್ಕಿರೋದಿಲ್ಲ, ಅದು ಅವ್ರಿಗೆ ಬರ್ಲಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಆಲ್ಮೋಸ್ಟ್ ಎಲ್ಲ ತೆರೆದ ಓಪನ್ ಫುಡ್ ತರ ಕೊಡ್ತೀವಿ ಅವ್ರಿಗೆ. ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು, ಸೆಲೆಕ್ಟ್ ಔಟ್ ಆಫ್ ಬೆಸ್ಟ್. ನಾವ್ ಯಾವ್ದು ಪ್ರೆಷರೈಸ್ ಮಾಡಿಲ್ಲ. ಬಟ್ ಅವ್ರ ಒಂದು ಉನ್ನತ ಸ್ಥಿತಿಗೆ ಹೋಗ್ಲಿ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತ ಒಂದು ಭಾವನೆ ಇರುತ್ತೆ ಹೊರತು ಯಾವುದೇ ಒಂದು ಪೇರೆಂಟ್ಗೆ ಅವನು ಪ್ರೆಷರೈಸ್ ಆಗಿ ಅವನ ಒಂದು ಆತ್ಮನಿಗೆ ರಿಕ್ವೈರ್ಮೆಂಟ್ ಏನು ಇರುತ್ತೋ ಅದನ್ನ ನಾವು ಸೈಡ್ ಲೈನ್ ಮಾಡಿ ಅಥವಾ ಬೇರೆ ಕಡೆ ಮಾಡ್ಬೇಕು ಅನ್ನೋದೇನು ಇರೋದಿಲ್ಲ. ಸೊ ಈ ಸ್ಪಿರಿಚುವಲ್ ಪೇರೆಂಟಿಂಗ್ ಅಲ್ಲಿ ಆಲ್ಮೋಸ್ಟ್ ಓವರ್ ಆಲ್ ಕನ್ಕ್ಲೂಸಿವ್ ಆನ್ಸರ್ ನಮ್ಗೆ ಏನ್ ಸಿಗ್ತಾ ಇದೆ ಅಂತಂದ್ರೆ, ನಾವು ಅವ್ರಿಗೆ ಯಾವ್ದು ಎಕ್ಸ್ಟರ್ನಲ್ ಆಗಿ ಇನ್ಫ್ಲೂಯೆನ್ಸ್ ಮಾಡಬಾರ್ದು, ರೈಟ್? ಈ ರೀತಿ ನಾವು ಆಸ್ ಎ ಪೇರೆಂಟ್ ಇನ್ಫ್ಲೂಯೆನ್ಸ್ ಮಾಡ್ಲಿಲ್ಲ ಅಂದ್ರೆ ಮಕ್ಕಳು ಕೈ ತಪ್ತಾರೆ, ಬೇರೆ ರೂಟಲ್ಲಿ ಹೋಗ್ತಾರೆ. ಇದು ಆಲ್ಮೋಸ್ಟ್ ನಾವು ಕಂಟ್ರೋಲ್ ಇಟ್ಕೊಳ್ಳೇಬೇಕಾಗುತ್ತೆ. ಈಗಿನ ಕಾಲದ ಮಕ್ಕಳಿಗೆ ರೆಡಿ ಇನ್ ಅವರ್ ಹ್ಯಾಂಡ್, ಎಲ್ಲ ಕೈಯಲ್ಲಿ ಸಿಗುತ್ತೆ. ಒಳ್ಳೆ ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳು ಎಲ್ಲ ಮೊಬೈಲ್ ಇದೆ ಕೈಲಿ, ಬೇರೆ ಬೇರೆ ಸವಾಸಗಳಿದಾವೆ, ಇಂಟರ್ನೆಟ್ ಇದೆ, ಏನ್ ಬೇಕಾದ್ರೂ ಸಿಗುತ್ತೆ, ಎಲ್ಲಾ ರೂಟಲ್ಲಿ ಹೋಗ್ಬೋದು, ಯಾವ್ದನ್ನು ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೊ ಹೀಗಿದ್ದಾಗ ಆಲ್ಮೋಸ್ಟ್ ನಾವು ಅತಿಯಾಗಿ ಅಬ್ಸರ್ವೇಷನ್ ಮಾಡ್ಬೇಕು. ಅದು ಅವ್ರಿಗೆ ಗೊತ್ತಾಗ್ದಂಗ್ ಮಾಡ್ಬೇಕು, ಮಾಡ್ಬೇಕು, ಅಥವಾ ಯಾವ ಹೈಯರ್ ಲೆವೆಲ್ ಇಟ್ಕೊಂಡು ಮಾಡ್ಬೇಕು, ಅದು ನಮಗ್ ಬಿಟ್ಟಿದ್ದು, ನಮ್ಮ ಒಂದು ಸ್ವೇಚ್ಛೆಯಿಂದ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ನಾವು ಆಸ್ ಎ ಪೇರೆಂಟ್ ಮಾಡಿದಾಗ ಇದರಲ್ಲಿ ನಾವು ಅವ್ರಿಗೆ ಇನ್ಫ್ಲೂಯೆನ್ಸ್ ಅತಿಯಾಗಿ ಮಾಡ್ತಿದೀವ, ಹೇಗಾಗುತ್ತೆ ಇದು ಮೇಡಮ್? ನನಗೆ ಇದು ಕ್ಲಾರಿಟಿ ಸಿಗ್ಲಿಲ್ಲ. ಅದೇ ನೀವ್ ಕೇಳ್ತಾ ಇರೋ ಪ್ರಶ್ನೆ ಹೇಗಂದ್ರೆ, ನಾವು ಅವ್ರಿಗೆ ಗೊತ್ತಿಲ್ಲದೆ ಅಬ್ಸರ್ವ್ ಮಾಡಿದ್ರು ತಪ್ಪಾಗುತ್ತೆ, ಅಬ್ಸರ್ವ್ ಮಾಡದೆ ಹೋದ್ರು ತಪ್ಪಾಗುತ್ತೆ, ದಾರಿ ತಪ್ತಾರೆ ಅಂತೀರಾ ಅಲ್ವಾ? ಸೊ ಅದೇ ನಾವು ಪ್ರೀತಿಯಿಂದ ತಿಳುವಳಿಕೆ ಹೇಳ್ಬೇಕು. ಯಾವಾಗ ನಾವು ನಮ್ಮ ಹತ್ರ ಪ್ರೀತಿ ಸಿಗದೆ ಇದ್ದಾಗ ತಾನೇ ಹೊರಗಡೆ ಹಂಬಲಿಸ್ತಾರೆ. ಸೊ ನಮ್ಮ ಹತ್ರನೇ ಫ್ರೆಂಡ್ಲಿ ಆಗಿದ್ದಾಗ ಹೇಗೆ ಅವರು ದಾರಿ ತಪ್ಪಕ್ಕಾಗತ್ತೆ? ಅಂದ್ರೆ ಈಗ ಪಾಪ ನನ್ಗೆ ಇಷ್ಟ ಆಗಲ್ಲ, ನಾನು ಇದನ್ನ ಮಾಡ್ತೀನಿ ಅಂದಾಗ ನಾವು ಓಪನ್ ಅಪ್ ಆಗಿ ಕೇಳ್ತೀವಾ? ಕೇಳಿದ್ರೆ ನಮ್ಮ ಹತ್ರನೇ ಹೇಳ್ಕೊತಾರಲ್ಲ, ಯಾಕೆ ಅವ್ರ ಫ್ರೆಂಡ್ ನಂಬ್ತಾರೆ? ಫ್ರೆಂಡ್ ಅಲ್ಲಿ ಏನು ಜಡ್ಜ್ ಮಾಡಲ್ಲ ಅಲ್ವಾ? ಫ್ರೆಂಡ್ ಹತ್ರ ಎಲ್ಲ ಓಪನ್ ಅಪ್ ಆಗಿ ಹೇಳ್ತಾರೆ. ನೋಡಿ, ನಾವು ಹೇಳ್ತೀವಿ, ಮಕ್ಳುನು ಹೇಳ್ತಾರೆ. ನಮ್ಮ ಹತ್ರ ಯಾಕೆ ಹೇಳಲ್ಲ ಅಂದ್ರೆ ನಮ್ಮಪ್ಪ ಬೈದ್ ಬಿಡ್ತಾರೆ, ಹೊಡೆದ್ಬಿಡ್ತಾರೆ ಅಂತ ನಾವು ಚಿಕ್ಕ ವಯಸ್ಸಿಂದ ಭಯ ಇಟ್ಟಿರ್ತೀವಿ. ಯಾವಾಗ ನೀವು ಓಪನ್ ಅಪ್ ಆಗಿ ಕೇಳ್ತೀರಾ, ಆ ಮಗು ಹತ್ರ ನೀವು ಓಕೆ, ಆ ಮಗು ಏನೋ ಹೇಳಕ್ ಬರುತ್ತೆ, ನನ್ಗೆ ಈ ಸಬ್ಜೆಕ್ಟ್ ಇಷ್ಟ ಇಲ್ಲಪ್ಪ ಅಂದಾಗ ನಾವು ಕೇಳ್ತೀವಾ? ಓಕೆಪ್ಪ, ನಿಮ್ಗೆ ಇಷ್ಟ ಇಲ್ಲ, ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು, ಆತರ ಕೇಳೋ ತರ ಇದ್ರೆ ದಾರಿ ತಪ್ಪಕ್ ಚಾನ್ಸೇ ಇರಲ್ವಲ್ಲ ಸರ್? ಅಂದ್ರೆ ನಾವು ಆಪ್ಷನ್ ಅವ್ರನ್ನ ನಮ್ಗೆ ಲಿಸನ್ ಮಾಡಿ ಅವ್ರೊಂದ್ ಸ್ಕೂಲಲ್ಲಿ 5-6 ಸಬ್ಜೆಕ್ಟ್ ಓದ್ಬೇಕು ಅಂದ್ರೆ ಓದ್ಲೇಬೇಕು, ಒಂದು 10th ಸ್ಟ್ಯಾಂಡರ್ಡ್ ಮುಗಿಸ್ಲೇಬೇಕು. ಆ ಎಜುಕೇಶನ್ ನಾವು ಅವ್ರಿಗೆ ಇಷ್ಟ ಕೊಡಕ್ ಆಗದೆ, ಎಷ್ಟೊಂದು ಆಪ್ಷನ್ ನಾವು ಅವ್ರಿಗೆ ಇಷ್ಟ ಕೊಡಕ್ ಆಗೋದಿಲ್ಲ. ಕೆಲವೊಂದು ಒಂದು ರೂಲ್ ಇಟ್ಕೊಂಡೆ ಆ ರೂಲ್ ಅಲ್ಲೇ ಕಳಿಸ್ಬೇಕು. ಆ ತರ ಇದ್ದಾಗ ನಾವು ಸ್ವಲ್ಪ ಪ್ರೆಷರೈಸ್ ಆಗುತ್ತೆ. ಅದು ಏನಕ್ ಮಾಡ್ತಾ ಇದೀವಿ, ಅವ್ರನ್ನ ರೂಟಿಂದ ಆಚೆಗಲ್ಲ, ಕರೆಕ್ಟ್ ದಾರಿಲಿ ಹೋಗ್ಲಿ, ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತಲೇ ಮಾಡ್ತೀವಿ, ಯಾವ್ದು ಪ್ರೆಷರ್ ಇರೋದಿಲ್ಲ. ಸೊ ಈ ಒಂದು ಸ್ಪಿರಿಚುವಲ್ ಸೈನ್ಸ್ ಅಲ್ಲಿ ಆತರ ಮಾಡ್ಬೇಡಿ ಅಂತ ಹೇಳ್ತಾರಲ್ಲ, ಆತರ ಮಾಡ್ಲಿಲ್ಲ ಇಲ್ಲ ಅದನ್ನೇ ಇಲ್ಲ ಅದನ್ನೇ ತಪ್ಪು. ಅಂದ್ರೆ ಈಗ ನೀವ್ ಹೇಳೋದು ಕರೆಕ್ಟ್, SLC ವರ್ಗು ಎಲ್ಲ ಓದ್ಬೇಕು, ಆವಾಗ ನಾವು ಇದ್ರಲ್ಲಿ ಇಷ್ಟೇ ಮಾರ್ಕ್ಸ್ ಬರ್ಬೇಕು ಅನ್ನೋದು ಪ್ರೆಷರೈಸ್ ಮಾಡ್ಬಾರ್ದು ವಿನಃ ಎಲ್ಲ ಓದ್ಬೇಕು, ಎಲ್ಲ ತಿಳ್ಕೊಬೇಕು, ಎಲ್ಲ ಜ್ಞಾನನೂ ಬೇಕು. ಅವ್ರಿಗೆ ಕಷ್ಟ ಆದಾಗ ನಾವೇ ಟ್ಯೂಷನ್ ಹೇಳ್ಕೊಡ್ಬೇಕು, ಪಕ್ಕದಲ್ಲಿ ಕುತ್ಕೊಂಡು. ನಮಗ್ ಗೊತ್ತಿದ್ರೆ ನಾವ್ ಹೇಳ್ಕೊಡ್ಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಆ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದಾರಾ, ಅದಕ್ಕೆ ಒಂದು ಒಳ್ಳೆ ಟ್ಯೂಷನ್ ಹಾಕಿ ಅವ್ರ ಜೊತೆಗೆ ಮತ್ತೆ ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕು. ನೀನ್ ಟ್ಯೂಷನ್ಗೆ ಹೋಗ್ತಿದ್ಯಲ್ಲ, ಅರ್ಥ ಆಗ್ತಾ ಇದ್ಯಾ, ಆ ರೀತಿ ಮಾಡ್ಬೇಕು ವಿನಃ ಇದನ್ನ ಅದೇನೆ ನಾವು ತಪ್ಪಾಗಿ ಕಮ್ಯುನಿಕೇಟ್ ಮಾಡ್ಕೊಬಿಡ್ಬಾರ್ದು. ಎಲ್ಲಾ ಸಬ್ಜೆಕ್ಟ್ ಓದ್ಬೇಕು. ಅದೇ ಸಮಯಕ್ಕೆ ಅವ್ರನ್ನ ಹಿಂದಿಯಲ್ಲಿ ನೀನ್ 95 ಬರ್ಬೇಕು ಅಂತ ಪ್ರೆಸರೈಸ್ ಮಾಡಿದ್ರೆ ಆ ಮಗುಗೆ 35 ಮಾರ್ಕ್ಸ್ ಜಸ್ಟ್ ಪಾಸ್ ಆಗುವಷ್ಟೇ ಜ್ಞಾನ ಇರುತ್ತೆ ಅನ್ಕೊಳ್ಳಿ, ನಾವ್ ಅಲ್ಲಿ ಫೋರ್ಸ್ ಮಾಡ್ಬಾರ್ದಲ್ವಾ? ಎಲ್ಲ ಓದ್ಬೇಕು, ಅದನ್ನೇ ಆ ಒಂದು ತಿಳುವಳಿಕೆ ನಮಗಿರ್ಬೇಕು. ನೀನ್ ಇಷ್ಟೇ ಮಾಡ್ಬೇಕು. ಓವರ್ ಆಲ್ ಕನ್ಕ್ಲೂಸಿವ್ ಆಗಿ ಅವ್ರಿಗೆ ಎಲ್ಲಾ ಆಪ್ಷನ್ ಕೊಡಬೇಕು, ಅವ್ರು ಯಾವ್ದನ್ನು ಪ್ರೆಷರೈಸ್ ಮಾಡದಲ್ಲೇನೆ. ಬಟ್ ಹವೆವರ್ ನಾವು ಮಿನಿಮಮ್ ಮಿಡಲ್ ಪಾತ್ ಅಲ್ಲಿ ಒಂದು ಅದ್ ಮಾಡ್ಲೇಬೇಕು, ಮಾಡಿಸ್ಬೇಕು. ಯಾವ್ದು ಅತಿ ಹೆಚ್ಚಾಗ್ಬಾರ್ದು, ಯಾವ್ದು ತೀರಾ ಕೈ ಬಿಟ್ಟು ಹೋಗ್ಬಾರ್ದು. ಒಂದು ಮಿಡಲ್ ಪಾತ್ ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು. ಅವರು ರ್ಯಾಂಕ್ ಆರು ತಗೋಬಹುದು, ಜಸ್ಟ್ ಪಾಸರ್ ಆಗ್ಬೋದು, ಹವೆವರ್ ಮುಂದೆ ಹೋಗ್ಬೇಕು, ಒಂದು ಒಳ್ಳೆ ರೂಟ್ ಅಲ್ಲಿ ಇರ್ಬೇಕು. ಇದನ್ನ ಮಾತ್ರ ನಾವ್ ಆಸ್ ಎ ಪೇರೆಂಟ್ ಮಾನಿಟರ್ ಮಾಡ್ಕೊಂಡು ಹೋಗ್ತೀವಿ. ಸರಿ ಮೇಡಮ್, ವೆರಿ ಗುಡ್ ಇನ್ಫಾರ್ಮೇಶನ್, ಥ್ಯಾಂಕ್ ಯು ಮೇಡಮ್. ಹೌದು. ಇನ್ನೊಂದು ಏನಂದ್ರೆ, ಕೆಲವೊಂದ್ ಮಕ್ಳು ತುಂಬಾ ಚೆನ್ನಾಗಿ ಓದ್ತಾ ಇರುತ್ತೆ ಅನ್ಕೊಳ್ಳಿ, ಒಂದ್ 5th ಸ್ಟ್ಯಾಂಡರ್ಡ್ ವರ್ಗು ಒಳ್ಳೆ 95% ಎಲ್ಲ ತಗೊಳ್ತಾ ಇರುತ್ತೆ. ಏನೋ ಒಂದು ಕಾರಣದಲ್ಲಿ ಅದು ಎಲ್ಲೋ ಒಂದ್ ಎಡವಿರುತ್ತೆ. ಅವಾಗ ನಾವು ಆ ಮಗುಗೆ ನಿನ್ ಕೈಯಿಂದ ಏನು ಸಾಧ್ಯವಾಗಲ್ಲ, ನೀನ್ ಯಾವ್ದಕ್ಕೂ ಲಾಯಕ್ಕಿಲ್ಲ, ಆತರ ಬೈದು ಆ ಮಗು ಏನಾಗುತ್ತೆ, ಬುಕ್ ತೆಗ್ದಾಗಲ್ಲ ಆ ಒಂದು ಪದಗಳೇ ಮುಂದೆ ಬರ್ತಾ ಹೋಗುತ್ತೆ.
ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ದೀಪಾ ಮೇಡಮ್ ಅವರ ಅನುಭವ ಹಂಚ್ಕೊಂಡಿದ್ರು, ಎಲ್ಲರೂ ಕೇಳಿರ್ಬೋದು. ಅವ್ರ ಮಗು ತುಂಬಾ ಚೆನ್ನಾಗಿ ಓದಿ 95% ಬರ್ತಾ ಇದ್ದಿದ್ದು, ಯಾವ್ದೋ ಒಂದು ಸಮಯದಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಾಗ ಅವ್ರು ನಿಮಾನ್ಸ್ಗೆಲ್ಲ ಕರ್ಕೊಂಡೋಗಿ ಚೆಕಪ್ ಮಾಡಿಸಿ ಇನ್ನೇನು ಆಗಲ್ಲ ಅಂದಾಗ ಆಮೇಲೆ ಅವ್ರ ಸ್ಪಿರಿಚುವಾಲಿಟಿಗೆ ಬಂದಾಗ ಅವ್ರು ಅಬ್ಸರ್ವ್ ಮಾಡಿ ಆಮೇಲೆ ಈಗ ಆ ಮಗು ತುಂಬಾನೇ ಚೆನ್ನಾಗಿ ಮತ್ತೆ ಅದು ಹೇಗೆ 95% ಬರ್ತಿತ್ತು ಅದನ್ನ ತಗೊಳ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದು ಪ್ರಿಕಾಷನ್ಸ್ ತಗೋಬೇಕು. ಈಗ ಪೌರ್ಣಮಿ ಧ್ಯಾನಗಳಲ್ಲಿ ಈಗ ನಮಗೆ ನಾಳೆ ಪೌರ್ಣಮಿ ಇದೆ, ಸೊ ನಾವು ತುಂಬಾನೇ ಒಳ್ಳೆಯ ದಿನದ ಇದೀವಿ. ಒಂದು ವಾಟರ್ ಬಾಟ್ಲ್ ಅಲ್ಲಿ ನೀರು ತುಂಬಿಸ್ಕೊಂಡು ನಾವು ಧ್ಯಾನ ಮಾಡುವಾಗೆಲ್ಲ ಪಾಸಿಟಿವ್ ಪದಗಳು ಏನಿದೆ, ನೀನು ತುಂಬಾ ಧೈರ್ಯವಂತ, ನೀನು ಬ್ಯೂಟಿಫುಲ್ ಸೋಲು, ನೀನೊಂದು ಒಳ್ಳೆ ಉನ್ನತವಾದ ಕೆಲಸಕ್ಕಾಗಿ ಭೂಮಿ ಮೇಲೆ ಬಂದಿದ್ಯಾ, ಆ ರೀತಿ ಎಲ್ಲ ಒಂದು ಪಾಸಿಟಿವಿಟಿ, ನಿನ್ನಲ್ಲಿ ಎಷ್ಟು ಒಳ್ಳೆ ಗುಣಗಳಿದೆ ಅಂತ ಆ ಗುಣಗಳು ಏನೇನು ಇರುತ್ತೆ ಅದನ್ನೆಲ್ಲ ಹೇಳ್ತಾ ನೀವು ಧ್ಯಾನ ಮಾಡ್ತಾ ಆ ಬಾಟಲ್ ಇಟ್ಕೊಂಡು ಎನರ್ಜೈಸ್ ಮಾಡಿ ಮತ್ತೆ ಚಂದ್ರನ ಬೆಳಕಿಗೆ ಇಟ್ಟು ರಾತ್ರಿ ಪೌರ್ಣಮಿಯಲ್ಲಿ ನೀವು ಅದನ್ನ ಮತ್ತೆ ಧ್ಯಾನ ಮಾಡಿ ಆ ಮಗು ಕೊಡ್ತಾ ಹೋಗಿ, ಖಂಡಿತ ಅದ್ರಲ್ಲಿ ಚೇಂಜಸ್ ಬರುತ್ತೆ. ಈ ಸ್ಲೀಪ್ ಟಾಕ್ ಗಿಂತಾನು ಇದು ಇನ್ನೂ ಒಳ್ಳೇದು. ಸೊ ಹಾಗಾಗಿ ಮಕ್ಕಳನ್ನ ನಾವು ಇನ್ನೂ ಚೆನ್ನಾಗಿ ಅಂದ್ರೆ ಆಧ್ಯಾತ್ಮಿಕತೆಯಲ್ಲಿ ನಾವು ಜಸ್ಟ್ ಬದಲಾವಣೆ ತಂದ್ಕೊಂಡ್ಬರ್ಬೇಕು. ಸೊ ಇದು ಒಂದು ರೆಮಿಡಿ ಮಾಸ್ಟರ್ಸ್. ಈಗ ನಾಳೆ ಪೌರ್ಣಮಿ ಇರೋದ್ರಿಂದ ನೀವು ಇವತ್ತು ನೈಟ್ ಇಂದಾನೆ ಮಾಡ್ಬೋದು. ಪೌರ್ಣಮಿಗೆ ಹಿಂದಿನ ದಿವಸ, ಪೌರ್ಣಮಿ ದಿನ, ಆಮೇಲೆ ಪೌರ್ಣಮಿ ನೆಕ್ಸ್ಟ್ ಡೇ, ಈ 3 ದಿನಾನು ಹೈ ಎನರ್ಜಿ ಇರುತ್ತೆ. ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಮಾಸ್ಟರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಂಗಳ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ಮಂಗಳ ಮ್ಯಾಮ್, ಮಾತಾಡಿ. ಕ್ಲಾಸ್ ಇವತ್ತು ತುಂಬಾ ಚೆನ್ನಾಗಿತ್ತು ಮೇಡಮ್. ಮಕ್ಕಳಿಗೆ ಬೆಳವಣಿಗೆಗೆ ಪೇರೆಂಟ್ಸ್ ಎಷ್ಟು ನಮ್ಮ ಪಾತ್ರ ಎಷ್ಟಿರುತ್ತೆ ಮಕ್ಕಳ ಬೆಳವಣಿಗೆಯಲ್ಲಿ, ನಮ್ಗೆ ತಾಳ್ಮೆ ಎಷ್ಟು ಬೇಕು. ಮತ್ತೆ ಮಕ್ಕಳನ್ನ ನಾವು ಕೆಲವು ಟೈಮ್ ಮೇಡಮ್ ಮಕ್ಳು ಬಹಳ ಇದು ಮಾಡ್ತಾ ಇರ್ತಾರೆ ನಮ್ಗೆ ಅಂದ್ರೆ ಅವ್ರು ಮಾಡೋದು ಆಕ್ಟಿವಿಟೀಸ್ ಇಷ್ಟ ಆಗ್ತಾ ಇರಲ್ಲ. ಸೊ ನಮಗೆ ಒಳಗಡೆ ಸಿಟ್ಟು ಬರ್ತಾ ಇರುತ್ತೆ. ಈಗ ಹೊರಗಡೆ ಬೈದ್ ಬಿಟ್ರೆ ಅವ್ರಿಗೆ ಅಗ್ರೆಸಿವ್ ಆಗ್ಬಿಡ್ತಾರೆ, ಸಿಟ್ಟಾಗ್ಬಿಡುತ್ತೆ, ನಮ್ಗೆ ಆಪೋಸಿಟ್ ಆಗ್ಬಿಡ್ತಾರೆ. ಅದನ್ನ ಪ್ರೀತಿಯಿಂದ ಹೇಳಕ್ಕೂ ಆಗಲ್ಲ, ಆ ಕಡೆ ಬೈಯಕ್ಕೂ ಆಗಲ್ಲ ಅಂತ ಒಂದೊಂದ್ ಟೈಮ್ ಸಂದರ್ಭಗಳು ಬಂದ್ಬಿಡುತ್ತೆ. ಅವಾಗ ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಈಗ ಮಕ್ಳಿಗೆ ಓದ್ಬೇಕಂದ್ರೆ ನಾವು ಹೇಳ್ತೀವಿ ಚೆನ್ನಾಗಿ ಓದ್ಬೇಕು, ಎಲ್ಲಾ ಮಕ್ಳಿಗೂ ಓದೋಕ್ ಇಂಟ್ರೆಸ್ಟ್ ಇರೋದಿಲ್ಲ. ಅವ್ರು ಏನ್ ಹೇಳ್ತಿರ್ತಾರೆ, ಕೇಳ್ತಿದ್ದೆ ನಾನು ಸ್ವಲ್ಪ ಕ್ಲಿಯರ್ ಬ್ರೇಕ್ ಆಗ್ತಿದೆ, ಕೇಳಿಸ್ತಿದೆ, ಹೇಳಿ. ಅದೇ ಈಗ ಓದ್ಬೇಕಂದ್ರೆ ಏನ್ ಹೇಳ್ತಾರೆ, ನಮ್ ಮಾರ್ಕ್ಸ್ ಇಂದಾನೆ ನಮ್ ಲೈಫ್ ಅನ್ನ ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಮಾರ್ಕ್ಸ್ ನಮ್ಗೆಲ್ಲ ಅಲ್ಲ ಅನ್ನೋದು ಒಂದ್ ಬರುತ್ತೆ ಆನ್ಸರ್ಗಳು. ಆಮೇಲೆ ಈಗ ನನ್ ಮಗ ಒಂದ್ಸರಿ ಕೇಳ್ತಿರ್ತಾನೆ, ಏನು ಈ ಜೀವನ ಅಂದ್ರೇನು, ನಾವೆಲ್ಲ ಯಾಕೆ ಹುಟ್ಟಿದೀವಿ, ಈ ತರ ಕ್ವಶನ್ಸ್ ಅವ್ನ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ. ನನ್ಗೆ ಅವ್ನಿಗೆ ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗಲ್ಲ, ಯಾಕೆ ಹುಟ್ಟಿದೀವಿ ಏನು ಅಂತ ಆ ತರ ಕ್ವಶನ್ಸ್ ಬಂದಾಗ ಅವನಿಗೆಲ್ಲ 14 years 9th standard. ಮತ್ತೆ ಓದೋದನ್ನು ಅಷ್ಟೇ ಜಾಸ್ತಿ ಪ್ರೆಷರೈಸ್ ಮಾಡಿದ್ರೆ ಅವ್ನಿಗೆ ಇಷ್ಟ ಆಗಲ್ಲ. ಆಮೇಲೆ ಏನ್ ಮಾರ್ಕ್ಸ್ ಅಂತ ಹೇಳ್ತೀರಾ, ಮಾರ್ಕ್ಸ್ ಇಂದ ನಮ್ ಲೈಫ್ ಅಲ್ಲಿ ಡಿಸೈಡ್ ಮಾಡಕ್ ಆಗಲ್ಲ, ನಾವು ಅದೇ ಬೇರೆ, ಮಾರ್ಕ್ಸ್ ಬೇರೆ, ನಮ್ ಲೈಫ್ ಬೇರೆ ಅಂತೆಲ್ಲ ಹೇಳ್ತಾನೆ. ಸೊ ನಾನ್ ಅವಾಗ ಸುಮ್ಮನಾಗ್ಬಿಡ್ತೀನಿ, ಏನು ಹೇಳಕ್ಕೆ ಹೋಗೋದಿಲ್ಲ ಅವನಿಗೆ. ಅವನು ಗ್ರೇಟ್ ಮಾಸ್ಟರ್ ಮ್ಯಾಮ್. ಏನಿಗೆ ಕೊಟ್ಟಿದೀವಿ ಅಲ್ಲ, ಅವ್ರಿಗೆ ಗ್ರೇಟ್ ಮಾಸ್ಟರ್ ಅವರು. ನೀವು ಧ್ಯಾನಕ್ ಬಂದಿದ್ದೀರಾ, ಅವ್ರಿಂದ ಬಂದಿಲ್ಲ ಅಷ್ಟೇ. ಆದ್ರೆ ಅವ್ರು ಧ್ಯಾನ ಪಾತಲ್ಲೇ ಇದ್ದಾರೆ. ನೀವು ಧ್ಯಾನ ಹೇಳ್ಕೊಬೇಕು ಅವ್ರಿಗೆ, ಜೀವನ ಅಂದ್ರೆ ಏನು. ಇಲ್ಲ ಅವ್ನಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಮೇಡಮ್. ಯಾಕೆ ನಾ ಮಾಡ್ತಿರ್ತೇನಲ್ಲ, ನನ್ಗಿಂತ ಜಾಸ್ತಿ ಅವ್ನಿಗೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ, ತಿಳ್ಕೊಬೇಕು, ಕ್ವಶನ್ಸ್ ತುಂಬಾ ಬರುತ್ತೆ ಅವ್ನಿಗೆ. ಆಮೇಲೆ ಹೇಳ್ತಿರ್ತಾನೆ, ಒಂದ್ ಏನ್ ಹೇಳಿದ್ರೆ, ಅಮ್ಮ ನಾನು ಧ್ಯಾನ ಮಾಡ್ತಿದ್ದೇನಲ್ಲ, ನನ್ಗೆ ಮುಂಚೆನೆ ಎಲ್ಲ ಗೊತ್ತಾಗ್ತದೆ ಅಂತ ಹೇಳ್ತಿರ್ತಾನೆ. ಏನಾದ್ರೂ ಒಂದು ಈಗ ಯಾರು ಬರ್ತಾ ಇದಾರೆ ಅಂದ್ರೆ ನಂಗೆ ಅನಿಸ್ತಿತ್ತು ಅವ್ರು ಬರ್ತಾರೆ ಅಂತ ಹೇಳಿ, ಈ ತರ ಹಂಗೆ ಹೇಳ್ತಿರ್ತಾನೆ. ಆಮೇಲೆ ಅದು ಈ ತರ ಕ್ವಶನ್ಸ್ ಗಳು ಅವನಿಗೆ, ಈ ತರ ಧ್ಯಾನ ಸಂಬಂಧಪಟ್ಟಂಗೆ ಈ ತರ ಎಲ್ಲ ಕ್ವಶನ್ಸ್ ಗಳೆಲ್ಲ ಜಾಸ್ತಿ ಕ್ವಶನ್ಸ್ ಅವನಿಗೆ ಓದೋದಕ್ಕಿಂತ ಇದ್ರೆ ಈ ಪಾಠಲ್ಲ ನಾನು ಓದ್ತಾ ಇರೋದಕ್ಕೆ, ನಾನು ಇದು ಮಾಡ್ತಿರೋದಕ್ಕೆ ಆತರ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆಯಾ ಅಂತ ನನಗೆ ಅನ್ಸುತ್ತೆ. ಬಟ್ ಅದು ಗೊತ್ತಿಲ್ಲ ಮೇಡಮ್, ಅದು ಯಾಕೆ ಅಂತ ಹೇಳಿ. ನಾವು ಮನೇಲಿ ಆ ಒಂದು ವೈಬ್ರೇಷನ್, ನಾವು ಧ್ಯಾನ ಮಾಡ್ತಾ ಮಾಡ್ತಾ ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ಏನಿರುತ್ತೆ ಅದು ಮನೆ ಎಲ್ಲರಿಗೂ ಆಗುತ್ತೆ. ನೀವು ನಿಮ್ ಮಗ ಧ್ಯಾನ ಮಾಡ್ತಾ ಇಲ್ಲ ಅಂದ್ರೆ ಹೇಳಿ, ಕುತ್ಕೊಂಡ್ ಮಾಡಕ್ ಹೇಳಿ. ಅವ್ನಿಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ಧ್ಯಾನ ಮಾಡಕ್ ಹೇಳಿ, ಪತ್ರಿಜಿ ಗುರುಗಳು ಹೇಳಿದಾಗೆ. ಆಮೇಲೆ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಬರ್ತಾ ಅವ್ರು ಹೆಚ್ಚು ಧ್ಯಾನ ಸಾಧನೆ ಮಾಡ್ತಾರೆ. ಅವ್ರಿಗೆ ಏಕಾಗ್ರತೆ ಬರುತ್ತೆ, ಓದೋದೆಲ್ಲ ನೆನ್ಪಿರುತ್ತೆ. ಒನ್ಸ್ ಅವ್ರಿಗೆ ಫ್ಯೂಚರ್ ಆಕ್ಟಿವೇಟ್ ಆದ್ರೆ, ಕೆಲವೊಬ್ರು ಮಾಸ್ಟರ್ಸ್ ಗಳು ಹೇಳ್ಕೊಂಡಿದ್ದಾರೆ ಇದು ಅನುಭವ. ಓದ್ತಾ ಇರ್ಬೇಕಾದ್ರೆ ಅವ್ರಿಗೆ ಇಂಟ್ಯೂಷನ್ ಅಲ್ಲಿ ಈ ಪೇಜ್ ನಂಬರ್ ಓದು ಅಂತ ಬಂದಾಗ ಅದೇ ರೀತಿ ಎಕ್ಸಾಮ್ಸ್ ಅಲ್ಲಿ ಬಂದಿರುತ್ತೆ. ಸೊ ಅದು ಎಲ್ಲರಿಗೂ ಆಗುತ್ತೆ ಅನ್ನೋದಲ್ಲ, ಆದ್ರೆ ಧ್ಯಾನ ಮಾಡಿದ್ರೆ
ನಾವ್ ಮನೇಲಿ ಈಗ ನೀವ್ ಒಬ್ರು ಮಾಡ್ತಿರೋದ್ರಿಂದಾನೇ ಆ ವೈಬ್ರೇಷನ್ ಎಲ್ಲ ಚೇಂಜ್ ಆಗಿದೆ, ಅದು ನಿಜ. ಅಂದ್ರೆ ನಾವು ಅಡಿಗೆ ಮಾಡುವಾಗನು ಹೇಳ್ಕೋಬಹುದು, ನನ್ ಕೈಯಿಂದ ಊಟ ಮಾಡಿದವರೆಲ್ಲ ಧ್ಯಾನಿ ಆಗ್ತಾರೆ, ಶಾಕಾಹಾರಿಗಳು ಆಗ್ತಾರೆ. ಆ ರೀತಿ ಎಲ್ಲ ನಮ್ಮಲ್ಲಿ ಆ ಶಕ್ತಿ ಇದೆ ಮ್ಯಾಮ್. ನಾವ್ ಆಡೋ ಒಂದು ಮಾತುಗಳೇನಿದೆ, ಹೈಯರ್ ವೈಬ್ರೇಷನ್ ಮಾತುಗಳಾಡಿದಾಗ ಆ ಎಲ್ಲವನ್ನು ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು. ಪ್ರತಿಯೊಂದ್ರಲ್ಲೂ ಆ ಪಾಸಿಟಿವಿಟಿನ ತುಂಬ್ತಾ ಹೋದಾಗ, ನಿಮ್ ಮಗ ಆಲ್ರೆಡಿ ಧ್ಯಾನದಲ್ಲಿದ್ದಾನೆ ಅಂದ್ರೆ ಆ ಕ್ವಶನ್ ಬಂದಿದೆ ಅಂದ್ರೆ ಅವ್ನು ಸ್ಪಿರಿಚುವಾಲಿಟಿಯಲ್ಲಿ ಇದ್ದಾನೆ ಅಂತಾನೆ ಅರ್ಥ. ನಾವ್ ಯಾಕೆ ಹುಟ್ಟಿದೀವಿ, ನಮ್ ಸೋಲ್ ಪ್ಲಾನ್ ಏನು, ಯಾಕೆ ಹುಟ್ತೀವಿ, ಯಾಕೆ ಸಾಯ್ತೀವಿ, ಆ ಕ್ವಶನ್ ಬರೋದೇ ಧ್ಯಾನಕ್ ಬಂದ ಮೇಲೆ, ಇಲ್ಲಾಂದ್ರೆ ಬರೋ ಪಾಠ ಅಲ್ಲಿ ಇರೋರಿಗೆ. ಸೊ ಹಾಗಾಗಿ ಅವ್ನ್ ಧ್ಯಾನ ಹೆಚ್ಚು ಮಾಡಕ್ ಹೇಳಿ ಮ್ಯಾಮ್. ತುಂಬಾ ಒಳ್ಳೆ ಸೋಲು, ಗೈಡ್ ಮಾಡಿ, ಧ್ಯಾನ ಮಾಡಿ, ಏಕಾಗ್ರತೆ ಬರುತ್ತೆ. ಹೌದು ಮೇಡಮ್. ಅಂದ್ರೆ ನಾನು ಅನ್ಕೊಳ್ತೀನಿ ಬರೀ ಪ್ರಾಣಿ ಪಕ್ಷಿ ಆ ಪ್ರೀತಿ ಈ ತರ ಆ ತರ ಭಾವನೆನೇ ಜಾಸ್ತಿ. ಅಂದ್ರೆ ಪ್ರೀತಿಯಿಂದ ಪ್ರಾಣಿ ಯಾವುದೇ ಪ್ರಾಣಿ ಇರ್ಲಿ ಅದನ್ನ ಬಹಳ ಮುದ್ದು ಮಾಡೋದು, ಆಮೇಲೆ ಪ್ರೀತಿಯಿಂದ ಇರ್ಬೇಕು. ಆ ತರ ಇದು ಎಲ್ಲ ಇಷ್ಟನೇ ಆಗಲ್ಲ ಅವ್ನಿಗೆ, ಗಲಾಟೆ ಅದೆಲ್ಲ ಆ ತರದ್ದೆಲ್ಲ ಇಷ್ಟನೇ ಆಗೋದಿಲ್ಲ. ಅವನೇ ಒಂಥರ ರೂಟಲ್ಲಿ ಇರ್ತಾನೆ, ಅವನದೇ ಒಂಥರ ದಾರಿಯಲ್ಲಿ ಆ ತರ ಇರ್ತಾನೆ ಮೇಡಮ್. ಇನ್ನೊಬ್ಬ ಇದ್ದ ಮಗ ಅವ್ನ ಅಪೋಸಿಟ್, ಅವನು ಹೊರಗಡೆ ಎಲ್ಲ ಸುತ್ತಾಡೋದು ಎಲ್ಲ ಜಾಸ್ತಿ. ಬಟ್ ಇವನ್ ಈ ತರ ಅದೇ ಈ ತರ ಕ್ವಶನ್ಸ್ ಕೇಳಿದ್ರೆ ನಾನು ನನ್ಗೆ ಏನು ಆನ್ಸರ್ ಮಾಡ್ಬೇಕು, ಅದು ಯಾವ ತರ ಸೋಲಿದು ಅಂತ ನನಗೆ ಒಂದ್ಸರಿ ಅನ್ಸುತ್ತೆ. ಈಗ ನೀವ್ ಕೇಳಿದಾಗ ನೀವು ಸ್ವಾಧ್ಯಾಯ ಎಲ್ಲ ಅಟೆಂಡ್ ಮಾಡ್ತಿರ್ತೀರಲ್ಲ, ಅವಾಗ ಹೇಳ್ಕೊಡ್ಬೇಕು. ಈಗ ಸೋಲ್ ಕಾಂಟ್ರಾಕ್ಟ್ ಗುರು ಕಿರಣ್ ಮಾಸ್ಟರ್ ಮಾಡಿದ್ರಲ್ವಾ, ಆ ರೀತಿ ನಾವು ಕಾಂಟ್ರಾಕ್ಟ್ ಮೇಲೆ ಬಂದಿದೀವಿ, ಆ ಒಂದು ಜ್ಞಾನನ ಅವ್ರಿಗೆ ಹೇಳ್ಕೊಡಿ. ಸಾಧ್ಯವಾದ್ರೆ ಆ ಯೂಟ್ಯೂಬ್ ವಿಡಿಯೋ ನೋಡಕ್ ಕೇಳಿ, ಇಲ್ಲ ನಿಮ್ ಜೊತೆ ಕುತ್ಕೊಂಡು ಧ್ಯಾನ ಮಾಡಕ್ ಕೇಳಿ, ಸ್ವಾಧ್ಯಾಯ ಕೇಳಿ. ಕ್ಲಾಸಸ್ ಒಂದೊಂದ್ಸರಿ ಕೇಳ್ತಾನೆ, ನಾನು ಹೇಳ್ತೀನಿ ನಾವೆಲ್ಲ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ದೀವ, ಸೋಲೆಲ್ಲ ಬಂದಿರುತ್ತೆ ಅಂತ ಎಲ್ಲ ಕೇಳಿದಾಗ ಅವ್ನು ಅದನ್ನೇ ನನಗೆ ಹೇಳ್ತಾನೆ ಮೇಡಮ್. ನಾನು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀನಿ, ನನ್ನ ತಂದೆ ತಾಯಿ ಆಗೋದು ಅಂತ ಹೇಳಿ ಆಲ್ರೆಡಿ ನಾನು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀನಿ, ನಾನು ಇದೇ ತರ ಮಾಡೋದು ಅಂತ ಹೇಳಿ ಅಂತ ನನಗೆ ಹೇಳ್ತಾ ಇರ್ತಾನೆ. ಸೊ ಅವ್ನಿಗೆ ಏನಾಗುತ್ತೆ ಮಾಡ್ಬೇಕಂತ ಗೊತ್ತಾಗಲ್ಲ ಅವನಿಗೆ. ನಾನು ಅಂದ್ರೆ ಆಲ್ರೆಡಿ ನಾನು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದೇನಲ್ವಾ, ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿ, ಅದಕ್ಕೆ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅವನು. ಖಂಡಿತ ಅದೇ, ಅವರು ಗ್ರೇಟ್ ಮಾಸ್ಟರೇ, ಆಲ್ರೆಡಿ ಸಾಧನೆ ಮಾಡಿ ಬಿಟ್ಟು ಬಂದಿರೋರು. ಈಗ ಅವರಿಗೆ ಸಾಧನೆ ಬೇಕಿರಲ್ಲ, ಸೇವೆಗಿಳಿಬೇಕು. ಆದ್ರೆ ಆ ವಯಸ್ಸು ಇಲ್ವಲ್ಲ, ನೀವು ಹೇಳ್ಕೊಡ್ತಾ ಹೋಗಿ. ಅವ್ರೀಗ 9th ಸ್ಟ್ಯಾಂಡರ್ಡ್ ಅಂದ್ರೆ ಅವ್ರನ್ನ ಈಗ ಪೈಮಾ ಅದ್ರಲ್ಲೆಲ್ಲ ಬರುತ್ತೆ, ಯೂತ್ ಎನರ್ಜಿ ಅಂತ. ಅದ್ರಲ್ಲಿ ಸಾಧ್ಯವಾದ್ರೆ ಸೇರಿಸಿ ಮೇಡಮ್. ಅಲ್ಲಿ ಎಲ್ಲರೂ ಯೂತ್, ಆ ಒಂದು ಏನಿದೆ ಆ ಶಕ್ತಿ, ಯೂತ್ ಶಕ್ತಿ ಇದೆಯಲ್ಲ, PCS ಗೆ ಅದಿರಲ್ಲ, ಮಕ್ಕಳು ಅಂಡರ್ 12 ಏಜಸ್ಗೆ. ಇದು ಅವರು ಅದೇ ಏಜ್ ಅವರೆಲ್ಲ ಇರ್ತಾರಲ್ಲ, ಅಲ್ಲಿ ಅವರು ಹೇಗೆ ಜ್ಞಾನ ಎಕ್ಸ್ಚೇಂಜ್ ಮಾಡ್ಕೋತಾರೆ, ಸೇವೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಅದನ್ನೆಲ್ಲ ಕಲಿತಾರೆ. ಪೈಮಾ ಅಂತ ಯುವ ಶಕ್ತಿ ಅಂತ ಇದೆ, ಅದ್ರದ್ದು ಲಿಂಕ್ ನನಗೆ ಗೊತ್ತಿಲ್ಲ. ಸಾಧ್ಯವಾದ್ರೆ ನಾನು ಚೈತ್ರಾ ಮೇಡಮ್ಗೆ ಇದ್ರೆ ಕಳಿಸ್ತೀನಿ, ಅವ್ರು ನಿಮಗೆ ಕಳಿಸ್ತಾರೆ ಮ್ಯಾಮ್. ಅದ್ರಲ್ಲಿ ಇದ್ದಾಗ ಅದೇ ಲೆವೆಲ್ ಸೋಲ್ ಇದ್ದಾಗ ಅವರಿಗೆ ಬೇಗ ಅದ್ರ ಜೊತೆ ಕನೆಕ್ಟ್ ಆಗ್ತಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಒಂದೇನು ಹೇಳ್ತೀನಪ್ಪ ಅಂದ್ರೆ, ಒಂದು ವರ್ಕ್ ಅಂತ ಅನ್ಕೊಳ್ಳಿ, ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಸೊ ಇಂಟ್ರೆಸ್ಟ್ ಇದ್ರೆ ಮಾಡಿ, ಇಲ್ಲದ ನಡೆಯುತ್ತೆ. ಸೊ ಏನಪ್ಪ ಅಂದ್ರೆ, ಯಾವುದೇ ಒಂದು ಕೆಲಸ ನೀವು ಮಾಡ್ತಾ ಇರ್ತೀರಾ, ಸೊ ಅದು ಏನು ಸ್ಟಡಿನೂ ಓದ್ತಾ ಇರ್ಬೋದು, ಅಥವಾ ಏನು ಮನೆ ಕೆಲಸ ಆಗಿರ್ಬೋದು, ಅಥವಾ ಏನೋ ಎಲ್ಲ ಹೊರಗಡೆಯಿಂದ ಏನೋ ಕೆಲಸ ಬಂದಿರ್ಬೋದು, ಅಥವಾ ನೀವು ವೈಯಕ್ತಿಕವಾಗಿ ಮಾಡ್ತಾ ಇರೋದಾಗಿರ್ಬೋದು, ಅಥವಾ ಸೆಷನ್ ಇದ್ದಾಗ ಬಂದ ಕ್ವಶನ್ಸ್ ಕೇಳೋದಾಗ್ಲಿ, ಆನ್ಸರ್ಸ್ ಮಾಡೋದಾಗ್ಲಿ, ಈ ರೀತಿ ಏನ್ ಮಾಡ್ತಿರ್ತೀರಲ್ಲ, ಜಸ್ಟ್ ಅಬ್ಸರ್ವ್ ಟೈಮಿಂಗ್ ನೋಡ್ತಾ ಇರಿ. ಜಸ್ಟ್ ಹಿಂಗ್ ಟೈಮ್ ನೋಡೋದು, ಆಮೇಲೆ ಮಾತಾಡೋದು, ಟೈಮ್ ನೋಡೋದು, ಮಾತಾಡೋದು. ಆಮೇಲೆ ಯಾವುದೇ ಕೆಲಸ ಮಾಡ್ಬೇಕು ಟೈಮ್ ನೋಡ್ತಾ ಇರಿ. ಜಸ್ಟ್ ಏನ್ ಮಾಡಿ ಅಂದ್ರೆ ಒಂದ್ ಕಡೆ ಬರಿತಾ ಹೋಗಿ, ಎಷ್ಟು ಟೈಮ್ನ ನೀವು ಅಲ್ಲಿ ತಗೋತಾ ಇದ್ದೀರಾ ಒಂದ್ ಕೆಲಸಕ್ಕೆ, ಅಂದ್ರೆ ನೀವು ಎಷ್ಟು ಶಾರ್ಟ್ ಮುಗಿಸಕ್ ಸಾಧ್ಯ ಆ ಕೆಲಸನ. ಸೊ ಎಷ್ಟು ಕೆಲಸಗಳಿರ್ತವೆ ಅಂದ್ರೆ ಟೈಮ್ ಅಬ್ಸರ್ವಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ಜಸ್ಟ್ ನಾನು ಕೂಡ ಮಾಡ್ತೇನೆ ಇದನ್ನ, ಯಾಕೆ ನನಗೂ ಅನಿಸ್ತಿದ್ದು ಎಷ್ಟು ಅವೇರ್ನೆಸ್ ಎಷ್ಟು ಬೇಕಾಗಿದೆ ನಮ್ಮ ಟೈಮ್ಸ್ ಬಗ್ಗೆ. ಅಂದ್ರೆ ಸೊ ಅಯ್ಯಪ್ಪ ಸರ್ ಅದನ್ನ ಹೇಳ್ತಿರ್ತಾರಲ್ಲ, ಟೈಮ್ ಬಗ್ಗೆ ಬಹಳ ಅವೇರ್ನೆಸ್ ಇರ್ಬೇಕು. ಆಮೇಲೆ ಅದೇ ಟೈಮ್ ಬಗ್ಗೆ ಒಂದು ಅವೇರ್ನೆಸ್ ಬಂತಪ್ಪ ಅಂದ್ರೆ ಕೆಲಸದ ಮೇಲೆ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಯಾಕೆ ಒಬ್ಬೊಬ್ರು ಏನಪ್ಪ ಆಗತ್ತಪ್ಪ ಅಂದ್ರೆ ಬಹಳ ಜನ, ನಾನು ಆಗಿರ್ಬೋದು, ಸೊ ಒಂದೊಂದು ಕೆಲಸನ ಬಹಳ ಟೈಮ್ ತಗೊಂಡ್ಬಿಡ್ತೇನೆ ನಾನು, ನನಗೆ ಗೊತ್ತಿರಲ್ಲ. ಆಮೇಲೆ ಅನ್ಸುತ್ತೆ ಎಲ್ಲಿ ಹೋಗಿತ್ತು, ಬೇರೆ ಕೆಲಸ ಮಾಡಕ್ ಟೈಮ್ ಇರೋದಿಲ್ಲ, ಇನ್ನು ಮಾಡಕ್ ನೋಡಿ ದೊಡ್ಡ ಲಿಸ್ಟ್ ಇರುತ್ತೆ, ಒಂದಕ್ಕೆ ತಿಂದಾಕ್ಬಿಟ್ಟಿರ್ತೇನೆ ಎಲ್ಲ ಟೈಮ್ನು. ಸೊ ಹಂಗ ಆಗ್ಬಾರ್ದು. ಸೊ ನಾವು ಹೆಂಗಿರ್ಬೇಕಪ್ಪ ಅಂದ್ರೆ, ನಾವು ಮಾಸ್ಟರ್ಸ್ ಅಲ್ವಾ, ಕ್ರಿಯೇಟಿವ್ ಆಗಿರ್ಬೇಕು. ಆ ಟೈಮಿಂಗ್ಸ್ನ ಹೆಂಗೆ ಯಾವ ರೀತಿ ಮ್ಯಾನೇಜ್ ಮಾಡೋದು. ಸೊ ಒಂದು ವರ್ಕ್ ಇದು, ಆದಷ್ಟು ನೋಡಿ ಟ್ರೈ ಮಾಡಿ ಎಲ್ಲ ಮಾಸ್ಟರ್ಸ್ ಕೂಡ. ನಾನು ಕೂಡ ಟ್ರೈ ಮಾಡ್ತೀನಿ ಇವತ್ತಿಂದ. ಎಷ್ಟು ಟೈಮ್ ಜಕ್ಕೋತಾ ಇದೀವಿ ಎಲ್ಲಾ ಕೆಲಸಕ್ಕೂ, ಎಲ್ಲ ಮಾತಾಡೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಪದ್ಮಜಾ ಮೇಡಮ್ ಅಡ್ಮಿಟ್ ಮಾಡ್ಕೊಳ್ಳಿ. ನಮಸ್ತೆ ಚೈತ್ರ ಮೇಡಮ್. ನಮಸ್ತೆ ಶಶಿಕಲಾ ಮೇಡಮ್.
ಮೇಡಮ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಪ್ರತಿ ವಾರನೂ ನಮ್ಗೆ ಒಂದೊಂದು ಹೊಸ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ನೀವು ಚಿಕ್ಕ ಮಕ್ಕಳಿಂದ ಹೇಳ್ಕೋತಾ ಬಂದ್ರಿ ಮಕ್ಕಳನ್ನ ಬೆಳೆಸೋದು ಅದೆಲ್ಲ. ಇವತ್ತೇ ಆಲ್ರೆಡಿ ನಮ್ಗೆ ಮಕ್ಕಳು ದೊಡ್ಡವರಿದ್ದಾರೆ ಅವ್ರಿಗೆ ಅದಕ್ಕೂನು ನೀವೊಂದು ಇದನ್ನ ಹೇಳಿದ್ರಿ. ಅವ್ರನ್ನ ಸೋಲ್ನ ಇನ್ವೈಟ್ ಮಾಡಿ ಧ್ಯಾನದಲ್ಲಿ ನಿಮ್ದೇನಾದ್ರೂ ಇದು ಮಾಡಿದ್ರೆ ಸಾರಿ ಕೇಳ್ಕೊಳ್ರಿ ಅಂತ. ತುಂಬಾ ಚೆನ್ನಾಗ್ ಅನ್ನಿಸ್ತು ಮೇಡಮ್. ನಾವ್ ಎಷ್ಟೇ ಚೆನ್ನಾಗಿ ನೋಡ್ಕೊಂಡಿದೀವಿ ಸಾಕಿರ್ತೀವಿ ಅಂದ್ರೂ ತುಂಬಾ ತಪ್ಪುಗಳನ್ನ ಮಾಡಿರ್ತೀವಿ. ಅಂದ್ರೆ ಈ ಧ್ಯಾನಕ್ಕೆ ಬಂದ್ಮೇಲಿಂದ ಇನ್ನೂ ತಿಳುವಳಿಕೆ ಬಂದಿದೆ ಮಾಡ್ಬಾರ್ದು ಅಂತ. ಆಗ್ಲೂ ಸ್ವಲ್ಪ ಮಾಡಿರ್ತೀವಿ, ಸ್ವಲ್ಪ ಚೆನ್ನಾಗೂ ಇದ್ ಮಾಡಿರ್ತೀವಿ. ಅದೆಲ್ಲ ನಾ ಏನೇನ್ ತಪ್ಪು ಮಾಡಿದ್ದು ಅದಕ್ಕೆ ಸಾರಿ ಕೇಳಿದ್ದು ತುಂಬಾ ಖುಷಿ ಅನ್ನಿಸ್ತು. ನಿಜ ನಮ್ಮ ಮಕ್ಳು ಇಲ್ಲೇ ಬಂದು ಕೂತಿದಾರೇನೋ ಅನ್ನಂಗ್ ಫೀಲ್ ಮಾಡ್ಕೊಂಡು ಕೇಳ್ಕೊಂಡೆ ಅದನ್ನ ಎಲ್ಲ. ನೀವು ನೆಕ್ಸ್ಟ್ ಒಂದ್ ಕ್ಲಾಸ್ ಈ ತರಾನೇ ಇನ್ನೊಂದು ಯಾವ್ದಾದ್ರು ಮಾಡ್ಬೋದಾ ಮೇಡಮ್? ಅಂದ್ರೆ ಈಗ ಆಲ್ರೆಡಿ ಇದು ಇನ್ನು 2 ವೀಕ್ ಇದೆ ಮ್ಯಾಮ್. ಅಲ್ಲ ಮ್ಯಾಮ್, ಈಗ ಮಕ್ಳು ಬೆಳೆದಿದ್ದಾರೆ, ಈಗ ನಮ್ಮ ಹತ್ರನೂ ಇರೋದಿಲ್ಲ, ಬೇರೆ ಕಡೆ ಇರ್ತಾರೆ. ಆಗ ನಾವು ಯಾವ ರೀತಿ ಅವ್ರಿಗೆ ಇದ್ ಮಾಡಿದ್ರೆ ಅವ್ರು ಇನ್ನೂ ಸ್ವಲ್ಪ ಮುಂದುವರಿಬೋದಲ್ವಾ ಅವ್ರ ಲೈಫಲ್ಲಿ, ಅದಕ್ಕೋಸ್ಕರ. ಅದೇ ಇನ್ನು 2 ವೀಕ್ ಇದೆ. ನಿಮ್ಗೆ ಅದ್ರಲ್ಲಿ ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ನೋಡೋಣ ಮ್ಯಾಮ್. ಸೊ ಈಗ ಥರ್ಡ್ ವೀಕ್ ಆಯ್ತಲ್ಲ, 4th and 5th ವೀಕು ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ ಖಂಡಿತ ಇದು ಮುಗಿಯೋಷ್ಟಕ್ಕೆ. ಸಿಕ್ಕಿಲ್ಲ ಅಂದ್ರೆ ಖಂಡಿತ ನೀವ್ ಹೇಳಿದ್ದನ್ನ ಯೂನಿವರ್ಸ್ ಅಲ್ಲಿ ಆ ಥಾಟ್ ರಿಲೀಸ್ ಮಾಡಿದೀರಲ್ಲ, ಖಂಡಿತ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೀಣಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮ್ಯಾಮ್. ಮೇಡಮ್, ನೀವು ಫಸ್ಟ್ ಟೈಮ್ ನೀವು ಕ್ಲಾಸ್ ಕೊಟ್ಟಾಗ್ಲೂ ನಾನು ಶೇರ್ ಮಾಡಿದ್ದೆ. ಅಂದ್ರೆ ನಾನು ಏನು ನನ್ನ ಮಗನ್ ಪ್ರೆಗ್ನೆಂಟ್ ಅಲ್ಲಿ ನಾನು ತಪ್ಪು ಮಾಡಿದ್ದೆ ಅಂತ ಗೊತ್ತಾಗಿತ್ತು. ಅದು ತಪ್ಪು ಭಾವನೆ ನನಗಿತ್ತು, ಆ ಗಿಲ್ಟ್ ಇತ್ತು. ನೀವು ಕ್ಲಾಸ್ ಕೊಡೋದಕ್ಕೆ ಮುಂಚೆಯಿಂದಲೂ ನಾನು ಅದಾಗ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಏನು ಅಂತಂದ್ರೆ ಧ್ಯಾನ ಕೂತ್ಕೊಂಡಾಗ ಆತ್ಮ ಕರೆದು ಸಾರಿ ಕೇಳೋದು, ಮತ್ತೆ ಅದು ಪ್ರೀತಿ ಮಾಡೋದು, ನನ್ನ ತಪ್ಪನ್ನ ಹೇಳ್ಕೊಂಡು ಎಲ್ಲ ಮಾಡಿದ್ದೆ ಮೇಡಮ್. ಅದ್ರ ನಂತರ ನನಗೂ ಸಮಾಧಾನ ಸಿಕ್ಕಿದೆ. ನನ್ನ ಮಗನಲ್ಲೂ ನಾನು ಚೇಂಜಸ್ ನೋಡಿದೀನಿ ಮೇಡಮ್. ಮತ್ತೆ ಈಗ ನಾನು ನೀವ್ ಹೇಳ್ದಂಗೆ ನಾನು ಒತ್ತಾಯ ಮಾಡ್ತಾ ಇಲ್ಲ ಏನಕ್ಕೆ ಓದೋದ್ರಲ್ಲಿ. ಯಾಕಂದ್ರೆ ಅವ್ನಿಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟು, ಯಾವ್ದ್ರಲ್ಲಿ ವೀಕ್ ಇದಾನೆ ನನಗೆ ಗೊತ್ತು. ಆದ್ರೆ ಬಲವಂತ ಮಾಡ್ತಾ ಇಲ್ಲ. ಆದ್ರೆ ಅದನ್ನ ನಿಧಾನವಾಗಿ ನಾನು ತಿಳಿಸಿ ಹೇಳ್ತಾ ಇದ್ದಿದ್ದು ಮುಂಚಿಂದಲೂ ನನಗೆ ಅದು ರೂಢಿ ಇತ್ತು ಮೇಡಮ್. ಆದ್ರೆ ಈಗ ನಾನು ಅವನು ಸಾರಿ ಕೇಳಿ ಇಷ್ಟೆಲ್ಲ ನನ್ನ ಧ್ಯಾನ ಕೂರ್ಸಿ ನಾನು ಅದೇ ಧ್ಯಾನ ಈಗ ಸುಮಾರು ಈಗ 8 ತಿಂಗಳಿಂದನೂ ರೆಗ್ಯುಲರ್ ಇದ್ದಾನೆ. ದಿನ 1/4 ಗಂಟೆ ಮಾಡಿನೇ ಅವನು ಓದೋದಕ್ಕೆ ಕೂತ್ಕೊಳ್ಳೋದು. ಆದ್ರೆ ನಾನೀಗ ಸಾರಿ ಕೇಳಿ ಆದ್ಮೇಲೆ ಅವ್ನು ಎಷ್ಟು ಚೇಂಜಸ್ ಆಗಿದ್ದಾನೆ ಅಂತಂದ್ರೆ, ಈಗ ಅಮಾವಾಸ್ಯೆಯಿಂದನೇ ಮೇಡಮ್ ಈ ಸರಿ ಅವ್ನ ಎಕ್ಸಾಮ್ ಬರೆದು ಬಂದಾಗ ಅವ್ನು ನನಗೆ ರಿಪ್ಲೈ ಮಾಡ್ತಾ ಇರೋದು, ಮುಂಚೆ ಅವ್ನು ರಿಪ್ಲೈ ಮಾಡ್ತಿದ್ದು ನನಗೆ ತುಂಬಾ ಚೇಂಜಸ್ ಗೊತ್ತಾಗ್ತಿದೆ. ಇದು ಶೇರ್ ಮಾಡೋಣ ಅಂತ ಹೇಳಿದೆ. ಸೂಪರ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಅನುಭವ ಎಷ್ಟೋ ಜನಕ್ಕೆ ಜ್ಞಾನ ಆಗಿರುತ್ತೆ, ಎಷ್ಟೋ ಜನರ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಈ ರೀತಿನೇ ಅನುಭವ ಆದಾಗ ಶೇರ್ ಮಾಡ್ಕೋಬೇಕು. ಅಯ್ಯೋ ಏನ್ ಅನ್ಕೋತಾರೋ ಅನ್ನೋದಿಲ್ಲ. ನಿಮ್ಮ ಈ ಅನುಭವ ಎಷ್ಟು ಜನಕ್ಕೆ ಜ್ಞಾನ ನೋಡ್ತಾ ಇರ್ತಾರೆ, ಯೂಟ್ಯೂಬ್ ಅಲ್ಲಿ ರೆಕಾರ್ಡೆಡ್ ನೋಡ್ತಾ ಇರ್ತಾರೆ, ಅವರಿಗೆಲ್ಲ ಒಳ್ಳೆ ಜ್ಞಾನ. ಇದನ್ನ ನಾನು ಅಳವಡಿಸ್ಕೊಂಡೇ ಬರ್ತಾ ಇರೋದು ಮಾಸ್ಟರ್ಸ್. ನಾನು ಆಧ್ಯಾತ್ಮಿಕ ಪೇರೆಂಟ್ ಆಗಿರ್ಲಿಲ್ಲ. ಈಗ 2 ವರ್ಷದಿಂದನೇ ನಾನು ಎಷ್ಟು ತಪ್ಪು ಮಾಡಿದೀನಿ ಎಲ್ಲ ನಾನು ಮರುಕಳಿಸ್ಕೊಂಡು ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ಗೆ ಆ ಅರ್ಹತೆ ಇದೆ ಅನ್ನೋದು ನನ್ಗೆ ಗೊತ್ತೇ ಇರ್ಲಿಲ್ಲ. ಅಂದ್ರೆ ನಾನು ಇಷ್ಟ ತಪ್ಪು ಮಾಡ್ಬಿಟ್ಟಿದ್ದೀನಲ್ಲ. ನಾನು ಮಕ್ಳನ್ನ ನನ್ ಮಗನ್ ಹೊಡಿತಿದ್ದೆ. ಪ್ರತಿಯೊಂದಕ್ಕೂ ಫೋರ್ಸ್ ಮಾಡೋದು. ಅವ್ನಿಗೆ ಏನಾದ್ರು ಊಟ ಇಷ್ಟ ಇಲ್ಲ ಅಂದ್ರೆ ಅದನ್ನ ಫೋರ್ಸ್ ಮಾಡಿ ಇದನ್ನ ತಿನ್ಲೇಬೇಕು ಅಂತ ಅವ್ನು ವಾಂಕರಿಕೆ ಮಾಡೋವರೆಗೂ ಬಿಡ್ತಾ ಇರ್ಲಿಲ್ಲ. ಎಷ್ಟೋ ತಪ್ಪುಗಳು ಮಾಡಿದೀವಿ. ಅದಕ್ಕೆ ನಾವ್ ಯಾರು ಇಲ್ಲಿ ಪರಿಪೂರ್ಣರಲ್ಲ, ಪರಿಪೂರ್ಣ ಪಡೆಯೋಕೆ ಬಂದಿರೋದು. ಸೊ ಹಾಗಾಗಿ ತಪ್ಪು ಮಾಡ್ಬಿಟ್ವಿ ಅಂತ ಕೊರ್ಗೋದ್ ಬಿಟ್ಬಿಟ್ಟು ಆ ಸೊಲ್ಯೂಷನ್ಗೆ ಹುಡುಕ್ದಾಗ ಖಂಡಿತ ನೋಡಿ ವೀಣಾ ಮ್ಯಾಮ್, ನೀವು ಆಲ್ರೆಡಿ ಮಾಡ್ತಾ ಇದ್ರಿ, ನಿಮ್ಗೆ ಇದು ಸಿಕ್ಕಿದೆ ಅಂದ್ರೆ ನೀವು ಆ ಯೂನಿವರ್ಸಲ್ ಪಾತ್ ಅಲ್ಲಿ ಇದ್ದಿದ್ದಕ್ಕೆ ನಿಮ್ಗೆ ಯಾವಾಗ ಪತ್ರಿಜಿ ಗುರುಗಳು ಹೇಳ್ತಾರೆ ಗೊತ್ತಾ, ಒಂದು ಸ್ಟೂಡೆಂಟ್ ಇಸ್ ರೆಡಿ ಮಾಸ್ಟರ್ ಅಪಿಯರ್ ಅಂತ. ನೀವು ಆಲ್ರೆಡಿ ರೆಡಿ ಇದ್ರಿ, ಅದಕ್ಕೆ ನಿಮ್ಗೆ ಈ ತರ ಕ್ಲಾಸಸ್ ಗಳೆಲ್ಲ ಸಿಗ್ತಾ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ಅನುಭವ ತುಂಬಾ ಚೆನ್ನಾಗಿದೆ. ದೀಪಾ ಮೇಡಮ್ ಕ್ಲಾಸ್ ಸಿಕ್ತು, ನಂತರ ಲಕ್ಷ್ಮಿ ಮೇಡಮ್ ಕ್ಲಾಸ್ ಸಿಕ್ತು, ನಂತರ ನಿಮ್ ಕ್ಲಾಸ್ ಸಿಕ್ತು. ರೆಗ್ಯುಲರ್ ಒಂದು 15 ಡೇಸ್ ಅಲ್ಲೇ ಮೇಲೆ ಇದೇ ಕ್ಲಾಸಸ್ ಸಿಕ್ತು ಮೇಡಮ್. ನನಗ ಅದಕ್ಕೆ ನಾನು ತುಂಬಾ ನನ್ನ ಏನು ಮನ್ಸು ಭಾರ ಅನ್ನೋ ರೀತಿ ನಾನು ಇದ್ದೆ. ಅದು ಕರೆಕ್ಟ್ ಆಗಿ ಎಷ್ಟು ಸಜೆಷನ್ ಅಂತ ದೀಪಾ ಮೇಡಮ್ ಹತ್ರ ನಾನು ಫಸ್ಟ್ ಮಾತಾಡಿದೆ. ಮೇಡಮ್ ಇದಕ್ಕೆ ನಾನು ಯಾವ ತರ ಮಾಡ್ಬೇಕು ಅಂದ್ರೆ ಡೈಲಿ ಬರೀರಿ ಮೇಡಮ್, ಬರೆದು ಪಾಸಿಟಿವ್ ಬರೆದು ಡೈರಿನಲ್ಲಿ ಇಡ್ರಿ ಅಂದ್ರು. ಅಲ್ಲಿಂದಲೇ ನಾನು ಸ್ಟಾರ್ಟ್ ಮಾಡಿದ್ದೆ ಮೇಡಮ್. ಅವರು 21 ಡೇಸ್ ಅಲ್ಲಿ ನನ್ನ ಕೆಲಸ ಆಗಿತ್ತು ಅಂತ ಹೇಳಿದ್ರು.
ನನಗೆ ಸುಮಾರು ಒಂದು 2 ತಿಂಗಳು ಟೈಮ್ ತಗೊಂಡಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಉಮೇಶ್ ಸರ್ ಅನ್ಮಿಟ್ ಮಾಡ್ಕೊಳ್ಳಿ. ಎಲ್ಲ ಆಸೋಗಳಿಗೆ ನಮಸ್ಕಾರ. ಶಶಿಕಲಾ ಮೇಡಮ್ ಅವರ ತುಂಬಾ ಅದ್ಭುತವಾದ ಕ್ಲಾಸ್ ಕೊಟ್ರಿ, ತುಂಬಾ ಧನ್ಯವಾದಗಳು. ನೀವು ಬರ್ತಾರೆ ಅಂದ್ರೆ ಎಲ್ಲರೂ ಸರಿಯಾಗಿರ್ತಾರೆ. ಇವತ್ತು ನಮ್ಮ ಶಶಿಕಲಾ ಮೇಡಮ್ ಅವರ ಕ್ಲಾಸ್ ಇದೆ ಅಂತ ತುಂಬಾ ಅದ್ಭುತವಾದ ಕೊಟ್ರಿ ಮೇಡಮ್ ಅವರೇ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹೋ ಪತ್ರಿಜಿ. ಅಂಗಡಿ ಕಸ್ಟಮರ್ ಇದ್ದಾರೆ. ಥ್ಯಾಂಕ್ ಯು ಮೇಡಮ್ ಅವರೇ. ತುಂಬಾ ಖುಷಿ ಆಯ್ತು ಶಶಿಕಲಾ ಮೇಡಮ್ ಅವರೇ, ಒಳ್ಳೆ ಗುಡ್ ಕ್ಲಾಸ್ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಒಳ್ಳೆ ಎನರ್ಜಿ. ನಮ್ಗೆ ಹೇಳಿ ಚೇತು ಮೇಡಮ್ ನೋಡಿ ಏನ್ ಎನರ್ಜಿ. ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಓಕೆ, ಟೈಮ್ ಆಗಿದೆ ಮಾಸ್ಟರ್ಸ್. ಎಲ್ಲರೂ ಕೂಡ ರಾತ್ರಿ 9:40ಕ್ಕೆ ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಸೊ ಎಲ್ಲರೂ ಕೂಡ ಆದಷ್ಟು ಜಾಯಿನ್ ಆಗಿ. ಸೊ ಮೇಡಮ್ ಅದ್ಭುತವಾದಂತ ಸೆಷನ್ ಕೊಡ್ತಾ ಇದ್ದೀರಾ. ಸೊ ಪ್ರತಿ ವಾರ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಷ್ಟೋ ವಿಷಯಗಳು ಈಗಿನ ಪಾಲಕರಿಗೆ ಬೇಕಾಗಿರುವಂತ ಮಾಹಿತಿಗಳನ್ನ ಕೊಡ್ತಾ ಇದ್ದೀರಾ. ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಂಟಿನ್ಯೂ ಮಾಡ್ತಾ ಇರಿ, ಮತ್ತೆ ಇನ್ನು 2 ವೀಕ್ಸ್ ಅಲ್ಲ, ಮತ್ತೆ ಕಂಟಿನ್ಯೂ ಮಾಡ್ತಾ ಇರಿ. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅವಕಾಶಕ್ಕಾಗಿ ಇನ್ನರ್ ಸೋಲ್ ರಿಫ್ಲೆಕ್ಷನ್ ಟೀಮ್ಗೂ ಯೂನಿವರ್ಸ್ಗೂ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಸ್ ಮಾಸ್ಟರ್ಸ್, ಸೊ ಎಲ್ಲರೂ ಕೂಡ 9:40ಕ್ಕೆ ಜಾಯಿನ್ ಆಗಿ, ಎಲ್ಲರೂ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಮಾಸ್ಟರ್ಸ್. ಜೈ ಹೋ ಪತ್ರಿಜಿ.